ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವಜನರೇ, ಅನುಮಾನಾಸ್ಪದವಾಗಿ ಕಾಣುತ್ತಿರುವ ದೇವರು ಅಥವಾ ಅನುಮಾನಾಸ್ಪದವಾಗಿ ಮಾರ್ಪಡುತ್ತಿರುವ ದೇವರು ಭಾಗ 3ನೇ ಭಾಗವನ್ನು ನಾವಿವತ್ತು ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಕಳೆದಂಥ 2 ಭಾಗಗಳಲ್ಲಿ ಎಷ್ಟೋ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೀವಿ. ಈ 3ನೇ ಭಾಗದಲ್ಲಿ ಸ್ಪಷ್ಟವಾಗಿ ನಾವು ನೋಡಿಕೊಂಡಿರುವಂಥ ಎಲ್ಲ ಸಂಗತಿಗಳಲ್ಲಿ ಮನುಷ್ಯರದ್ದು ತಪ್ಪಿದೆಯಾ ಇಲ್ಲ ದೇವರದ್ದು ತಪ್ಪಿದೆಯಾ ಎನ್ನುವಂಥದ್ದನ್ನು ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಂಡು ಪ್ರಾರಂಭ ಮಾಡಿಕೊಳ್ಳೋಣ. ಯೋಬನ ಗ್ರಂಥ 33ನೇ ಅಧ್ಯಾಯ 13ನೇ ವಚನ. ಯೋಬನ ಗ್ರಂಥ 33ನೇ ಅಧ್ಯಾಯ 13ನೇ ವಚನ. ಆತನು ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸನೆಂಬುದಾಗಿ ನೀನು ಆತನೊಂದಿಗೆ ವ್ಯಾಜ್ಯವಾಡುವುದೇಕೆ? ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು. ಆತನು ನಿನ್ನ ಮಾತುಗಳಲ್ಲಿ ಅಂದರೆ ದೇವರು ಮನುಷ್ಯನ ಮಾತುಗಳಲ್ಲಿ, ಅಂದರೆ ಈಗ ಕೆಲವೊಬ್ಬರು ಮನುಷ್ಯರು ಅನ್ನೋದಕ್ಕಿಂತ ಹಲವಾರು ಮನುಷ್ಯರು ಹಲವಾರು ರೀತಿಯಲ್ಲಿ ದೇವರಿಗೆ ಪ್ರಶ್ನೆ ಮಾಡುವಂಥವ್ರು ಇದ್ದಾರೆ. ದೇವರು ಯಾಕೆ ಈ ರೀತಿಯಾಗಿ ಮಾಡ್ದ, ದೇವರು ಯಾಕೆ ಆ ರೀತಿಯಾಗಿ ಮಾಡ್ದ, ದೇವರು ತಪ್ಪು ಮಾಡಿದ್ದಾನೆ, ದೇವರು ಕಣ್ಣು ಕಾಣಲ್ಲ ದೇವರಿಗೆ, ದೇವರು ಇವ್ರನ್ನ ಕೊಂದುಬಿಟ್ಟ, ದೇವರು ಅವ್ರನ್ನ ಕೊಂದುಬಿಟ್ಟ, ಅನ್ಯಾಯ ಮಾಡುವಂಥವರೆಲ್ಲ ಚೆನ್ನಾಗಿದ್ದಾರೆ, ಅನ್ಯಾಯ ಮಾಡ್ದಲೇ ಇರುವಂಥವರೆಲ್ಲ ಸಾಯ್ತಾ ಇದ್ದಾರೆ ಎನ್ನುವಂಥ ಈ ರೀತಿಯಾಗಿ ತಪ್ಪಾಗಿ ಮಾತಾಡ್ತಿರ್ತಾರೆ. ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ಈ ಸೃಷ್ಟಿಯಲ್ಲಿ ಆದಾಮನು ಮೊದಲುಗೊಂಡು ಇವತ್ತಿನವರೆಗೂ ನೀತಿವಂತನು ಯಾರಾದರೂ ಇದ್ದಾನ ಅಂತ ನೋಡುವಾಗ ಯೇಸು ಕ್ರಿಸ್ತನು ಒಬ್ಬನೇ. ಆತನ ಹೊರತಾಗಿ ಬೇರೆ ಯಾರು ಕೂಡ ನೀತಿವಂತನು ಎನ್ನುವಂಥವನು ಇಲ್ಲ, ತಪ್ಪು ಮಾಡ್ದಲೇ ಇರುವಂಥವನು ಯಾರು ಕೂಡ ಇಲ್ಲ. ಆಗಿರುವಂಥ ಕಾರಣ ಇವರೇನು ಮಾಡ್ತಾರೆ, ಏನೋ ಮಹಾನು ನೀತಿವಂತನೇ ಏನೋ ಈ ಮನುಷ್ಯನು ಎನ್ನುವಂಥ ರೀತಿಯಲ್ಲಿ ಇವರು ಅಭಿಪ್ರಾಯ ಪಟ್ಟು ಒಳ್ಳೆಯವರನ್ನೆಲ್ಲ ದೇವರು ತೆಗಿತಾನೆ, ದೇವರು ಸರಿ ಇಲ್ಲ, ದೇವರಿಗೆ ಕಣ್ಣಿಲ್ಲ ಎಂಬುದಾಗಿ ಮಾತಾಡ್ತಾರೆ. ಏನಕ್ಕೆ ಈ ರೀತಿಯಾದಂಥ ಮಾತುಗಳನ್ನು ಮಾತನಾಡೋದಕ್ಕೆ ಕಾರಣ ಏನು ಅಂತೇಳಿ ನೋಡುವಾಗ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರು ಇವರ ಜೊತೆಯಲ್ಲಿ ಮಾತನಾಡದೇ ಇರುವಂಥದ್ದೇ ಕಾರಣ. ದೇವರು ಮನುಷ್ಯನ ಜೊತೆಯಲ್ಲಿ ಮಾತನಾಡದೇ ಇರುವಂಥದ್ದೇ ಕಾರಣ. ದೇವರು ಮನುಷ್ಯನ ಜೊತೆಯಲ್ಲಿ ಮಾತನಾಡಿದ್ರೆ ಮನುಷ್ಯನು ಇರ್ತಾನ? ಖಂಡಿತವಾಗಲೂ ಇರಲ್ಲ. ಮನುಷ್ಯನು ಎನ್ನುವಂಥದ್ದು ಸಾಯ್ತಾನೆ. ಯಾಕೆ ಅಂತಂದರೆ ದೇವರ ಶಬ್ದವನ್ನು ಕೇಳುವಂಥ ಶಕ್ತಿ ಮನುಷ್ಯನ ಈ ಚಿಕ್ಕ ಕಿವಿಗಳಿಗೆ ಇಲ್ಲ. ದೊಡ್ಡ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ರೆ ನೆನ್ನೆ ನಮ್ಮ ಕಿವಿ ತಡೆಯಲ್ಲ. ಅಂಥದ್ದು ದೇವರ ಒಂದು ಶಬ್ದ ಏನು ಅಂತೇಳಿ ನೋಡುವಾಗ ಸಾಮಾನ್ಯವಾದಂಥದ್ದಲ್ಲ, ನಮ್ಮ ಆಲೋಚನೆಗೆ ಅದು ನಿಲುಕುವಂಥದ್ದಲ್ಲ. ಯಾಕೆ ಅಂತೇಳಿ ನೋಡುವಾಗ ಈ ನಾಸಾ ವಿಜ್ಞಾನಿಗಳು ಒಂದು ವಿಚಾರವನ್ನು ಹೇಳಿದರೆ, ಅವರು ಒಂದು ಸಾರಿ ಕಾಸ್ಮಿಕ್ ಬ್ಯಾಕ್ಗ್ರೌಂಡ್ ಎಕ್ಸ್ಪ್ಲೋರರ್ ಎನ್ನುವಂಥ ಆ ನೌಕೆಯನ್ನು ಆಕಾಶಕ್ಕೆ ಕಳಿಸಿ ಅವರು 1989ನಲ್ಲಿ ಒಂದು ವಿಚಾರವನ್ನು ತಿಳಿಸ್ತಾರೆ ಪ್ರಪಂಚಕ್ಕೆ. ಅದೇನು ಅಂತೇಳಿ ನೋಡುವಾಗ ಬಿಗ್ ಬ್ಯಾಂಗ್ ಥಿಯರಿ ಎಂಬುದಾಗಿ. ಈ ಬಿಗ್ ಬ್ಯಾಂಗ್ ಥಿಯರಿ ಎನ್ನುವಂಥ ವಿಚಾರವನ್ನು ಅವರು ತಿಳಿಸ್ತಾರೆ. ಅಂದರೆ ಈ ಒಂದು ವಿಚಾರ ಏನು ಅಂತೇಳಿ ನೋಡುವಾಗ 1500 ಕೋಟಿ ವರ್ಷಗಳ ಹಿಂದೆ ಒಂದು ಮಹಾಸ್ಫೋಟ, ಮಹಾಶಬ್ದ ಬಂದಿದೆ. ಆ ಶಬ್ದದ ಮೂಲಕವಾಗಿ ಇಡೀ ಸೃಷ್ಟಿ ಉಂಟಾಗಿದೆ ಎನ್ನುವಂಥದ್ದನ್ನು ನಾಸಾ ವಿಜ್ಞಾನಿಗಳು ತಿಳಿಸಿರುವಂಥ ಸಂಗತಿ ಇದು. ಎಲ್ಲ ಮನುಷ್ಯನಿಗೂ ಪ್ರಶ್ನಾರ್ಥಕವಾಗಿ ಉಳಿದಿರುವಂಥ ಕಾರ್ಯ ಏನು ಅಂತೇಳಿ ನೋಡುವಾಗ ಸೃಷ್ಟಿ ಯಾವ ರೀತಿಯಾಗಿ ಉಂಟಾಯಿತು ಎನ್ನುವಂಥದ್ದು. ನಾಸಾ ವಿಜ್ಞಾನಿಗಳು ತಿಳಿಸಿರುವಂಥದ್ದು ಏನು ಅಂತೇಳಿ ನೋಡುವಾಗ ಗೂಗಲಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಎಂಬುದಾಗಿ ಏನು ಅಂತೇಳಿ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೊಡ್ಡ ಶಬ್ದ ಬಂದಿದೆ, ಆ ಶಬ್ದದ ಮೂಲಕವಾಗಿ ಇಡೀ ಸೃಷ್ಟಿ ಉಂಟಾಗಿದೆ ಅಂತಾನೆ. ಅಂದರೆ ಆ ಶಬ್ದ ಏನು ಅಂತೇಳಿ ಅವ್ರು ಹೇಳ್ತಾರೆ ಅಂತಂದರೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಶಬ್ದ ಎಂಬುದಾಗಿ ಖಚಿತವಾಗಿ ಹೇಳ್ತಾರೆ, ಶಬ್ದ ಏನು ಅಂತೇಳಿ ಖಚಿತವಾಗಿ ಹೇಳಲ್ಲ. ಆದರೆ ಬೈಬಲ್ ಎನ್ನುವಂಥದ್ದು ಈ ವಿಜ್ಞಾನಿಗಳು ಏನೇ ಹೇಳ್ಕೊಳ್ಳಿ, ಯಾಕೆಂದರೆ ಒಂದು ಸಮಯದಲ್ಲಿ ಒಂದು ರೀತಿಯಾಗಿ ಇನ್ನೊಂದು ಸಮಯದಲ್ಲಿ ಇನ್ನೊಂದು ರೀತಿಯಾಗಿ ಹೇಳುವಂಥವ್ರು ಇವರೆಲ್ಲ. ಆದರೆ ಬೈಬಲ್ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂದರೆ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವು ಎಂಬುದಾಗಿ ಹೇಳುತ್ತೆ. ಅಂದರೆ ಭೂಮಿ ಉಂಟಾಗಲಿಂದಾಗ ಭೂಮಿ ಉಂಟಾಗಿದೆ, ಆಕಾಶ ಉಂಟಾಗಲಿಂದಾಗ ಆಕಾಶ ಉಂಟಾಗಿದೆ, ಗಿಡಮರ ನಕ್ಷತ್ರಗಳು ಉಂಟಾಗಲಿ ಅಂತ ಹೇಳಿದಾಗ ದೇವರು ಆ ರೀತಿಯಾಗಿ ಎಲ್ಲವೂ ಕೂಡ ಉಂಟಾಗಿದೆ. ಅಂದರೆ
ಅಲ್ಲಿ ಬಂದಿರುವಂಥ ಮಹಾಸ್ಫೋಟ ಏನು ಅಂತೇಳಿ ನೋಡುವಾಗ, ಮಹಾಶಬ್ದ ಏನು ಅಂತೇಳಿ ನೋಡುವಾಗ ದೇವರ ಮಾತು ಎನ್ನುವಂಥದ್ದು ಅರ್ಥವಾಗುತ್ತೆ. ಅಂದರೆ ದೇವರ ಮಾತು ಅಂಥ ಸ್ಫೋಟವಾಗಿ, ಅಂಥ ದೊಡ್ಡ ಶಬ್ದವಾಗಿ ಇದೆಯಾ ಅಂತ ನೋಡುವಾಗ ಅಷ್ಟು ಶಬ್ದವಾಗಿ ಇದೆ, ಅಷ್ಟು ಶಬ್ದವಾಗಿ ಇದೆ. ಅಂದರೆ ದೇವರ ಮಾತನ್ನು ಮನುಷ್ಯನು ಈ ಚಿಕ್ಕ ಕಿವಿಗಳಲ್ಲಿ ಕೇಳೋದಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಈ ಪಾಯಿಂಟನ್ನು ಅರ್ಥ ಮಾಡಿಕೊಳ್ಳಿ. ಮನುಷ್ಯನು ಒಂದು ವೇಳೆ ಏನೋ ತಪ್ಪಾಗಿ ಮಾತನಾಡಿ, ದೇವರೇ ನೀನು ಸರಿ ಇಲ್ಲ, ದೇವ್ರು ನೀನು ಈ ರೀತಿಯಾಗಿ ಮಾಡ್ತಾ ಇದೆಯಾ, ಆ ರೀತಿಯಾಗಿ ಮಾಡ್ತಾ ಇದೆಯಾ, ಅವ್ರನ್ನ ತೆಗಿತಾ ಇದೆಯಾ, ಅವ್ರನ್ನ ಉಳಿಸ್ತಾ ಇದೆಯಾ, ಈ ರೀತಿಯಾಗಿ ಮಾತನಾಡಿದ್ರೆ ದೇವರಿನ ಕಡೆಯಿಂದ ಯಾವ ರೀತಿಯಾದಂಥ ಪ್ರತ್ಯುತ್ತರವಾದಂಥ ಮಾತುಗಳು ಬರಲ್ಲ. ಯಾಕಂದರೆ ಮನುಷ್ಯನು ಕೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳೋದಂಥ ಮನುಷ್ಯನು ದೇವರು ಏನು ಮಾತನಾಡದೆ ಇರುವಂಥ ಕಾರಣ, ಇದನ್ನು ತಿಳ್ಕೊಳ್ಳೋದಂಥ ಮನುಷ್ಯನು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾನೆ. ಅದೇ ಇಲ್ಲಿರುವಂಥ ಮಾತು. ಆತನು ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸನೆಂಬುದಾಗಿ. ಆತನು ಈ ಮನುಷ್ಯನ ಮಾತುಗಳಲ್ಲಿ ಒಂದು ಮಾತುಗಾದರೂ ಕೂಡ ದೇವರು ಏನೋ ಪ್ರತ್ಯುತ್ತರವಾಗಿ ಏನು ಮಾತಾಡಲ್ಲ ಎನ್ನುವಂಥ ವಿಷಯವಾಗಿ ನೀನು ಆತನೊಂದಿಗೆ ವ್ಯಾಜ್ಯವಾಡುವುದಕ್ಕೆ, ನೀನು ದೇವರೊಂದಿಗೆ ವ್ಯಾಜ್ಯವಾಡುವಂಥದ್ದೇನಕ್ಕೆ? ಮನುಷ್ಯನು ನೀನು ದೇವರೊಂದಿಗೆ ವ್ಯಾಜ್ಯ ಆಡಬೇಡ. ಯಾಕೆ ನೀನು ದೇವರೊಂದಿಗೆ ವ್ಯಾಜ್ಯ ಆಡಬೇಡ? ಯಾಕೆ ದೇವರೊಂದಿಗೆ ಜಗಳ ಆಡಬೇಡ? ದೇವರು ನನ್ನ ಜೊತೆಯಲ್ಲಿ ಮಾತನಾಡ್ತಾ ಇಲ್ಲ, ದೇವರು ಏನೇ ಮಾಡಿದ್ರು ಕೂಡ ಮೌನವಾಗಿ ಇದ್ದಾನೆ, ಅನ್ಯಾಯವಾಗಿ ನಡ್ಕೊಂಡ್ರು ಕೂಡ ಮೌನವಾಗಿದ್ದಾನೆ, ನಾನು ಬಾಯಿಗೆ ಬಂದಂಥ ರೀತಿಯಲ್ಲಿ ಹುಚ್ಚಿನ ಥರ ಮಾತನಾಡಿದ್ರು ಕೂಡ ದೇವರು ಮೌನವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ವೇಳೆ ಮನುಷ್ಯನು ದೇವರಿಗೆ ವ್ಯತಿರೇಕವಾಗಿ ಮಾತನಾಡುವಂಥದ್ದು ತಪ್ಪಂತೆ. ನೀನು ಆತನಲ್ಲಿ ವ್ಯಾಜ್ಯವಾಡುವಂಥದ್ದೇನಕ್ಕೆ? ಆತನು ನಿನ್ನ ಯಾವ ಮಾತುಗಳಿಗೂ ಕೂಡ ಉತ್ತರಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರನ್ನು ಮನುಷ್ಯನ ಜೊತೆಯಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಈ ಲೋಕ ಇವತ್ತು ದೇವರು ಅಂತಿದ್ದಂಗೆನೇ ಹಲವಾರು ರೀತಿಯಾದಂಥ ಆಲೋಚನೆಗಳಲ್ಲಿ ಆಲೋಚನೆ ಮಾಡುತ್ತೆ. ದೇವರು ಅವರ ರೂಪದಲ್ಲಿ ಬಂದು ಮಾತಾಡ್ತಾನೆ, ಇವರ ರೂಪದಲ್ಲಿ ಬಂದು ಮಾತಾಡ್ತಾನೆ, ಅವರ ಮೇಲೆ ಬಂದು ಮಾತಾಡ್ತಾನೆ, ಇವರ ಮೇಲೆ. ಇವು ಅಜ್ಞಾನದ ಮಾತುಗಳು. ಸೃಷ್ಟಿಕರ್ತನಾದ ಮನುಷ್ಯನ ಜೊತೆಯಲ್ಲಿ, ನರಮನುಷ್ಯನ ಜೊತೆಯಲ್ಲಿ ಮಾತನಾಡಿರುವಂಥ ಸಂಗತಿ ಚರಿತ್ರೆಯಲ್ಲಿಯೇ ಇಲ್ಲ. ಯಾಕೆ ಅಂತೇಳಿ ನೋಡುವಾಗ, ಮನುಷ್ಯನು ದೇವರ ಶಬ್ದವನ್ನು, ದೇವರ ಮಾತಿನ ಧ್ವನಿಯನ್ನು ಕೇಳಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವೇ ದೇವರೇನು ಮಾಡಲ್ಲ, ಹಿಂದೆ ಚರಿತ್ರೆಯಲ್ಲಿ ಯಾರ ಜೊತೆಯಲ್ಲೂ ಕೂಡ ಮಾತನಾಡಿಲ್ಲ, ಮುಂದೆನೂ ಕೂಡ ಈ ಭೂಮಿ ಮೇಲಿರುವಂಥ ಮನುಷ್ಯರ ಜೊತೆಯಲ್ಲಿ ಮಾತನಾಡಲ್ಲ. ಮೋಶೆ ಜೊತೆಯಲ್ಲಿ ಮಾತನಾಡಿರುವಂಥದ್ದು ದೇವರೇ ಅಲ್ವಾ ಅಂದ್ಕೊಂಡ್ರೆ ಅದು ಖಚಿತವಾಗಿ ತಪ್ಪಾಗುತ್ತೆ. ಅದು ಮುಂದಿನ ವಿಚಾರಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾರು ಮಾತನಾಡಿದ್ದಾನೆ ಎನ್ನುವಂಥದ್ದು. ಈಗ ದೇವರು ಮನುಷ್ಯನ ಜೊತೆಯಲ್ಲಿ ಮಾತನಾಡಲ್ಲ ಎನ್ನುವಂಥ ವಿಚಾರಕ್ಕೋಸ್ಕರವೇ ಮನುಷ್ಯನ ಪ್ರಶ್ನೆಗಳ ಮೇಲೆ ಪ್ರಶ್ನೆ ದೇವರ ಮೇಲೆ ಹಾಕುವಂಥದ್ದು ಸರಿನಾ? ನಾವು ಓದಿದಂಥ ಸಂಗತಿಗಳಲ್ಲಿ ನಮ್ಮ ಮಣ್ಣಿನ ಮೆದುಳಿಗೆ ಅನುಸಾರವಾಗಿ ಆಲೋಚನೆ ಮಾಡಿ ದೇವರು ಮಾಡಿರುವಂಥದ್ದು ತಪ್ಪು ಅಂತ ಹೇಳಿ ನಾವು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿಕೊಂಡು ದೇವರನ್ನ ದೂಷಣೆ ಮಾಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ನಮ್ಮ ಮೂರ್ಖತನವೋ ಒಂದು ಸಾರಿ ಆಲೋಚನೆ ಮಾಡಿ ನೋಡಬೇಕು. ಈಗ ಚೆನ್ನಾಗಿ ಗಮನಿಸೋಣ. 1ನೇ ಭಾಗದಲ್ಲಿ ಕೆಲವೊಂದು ಸಂಗತಿಗಳನ್ನು ನೋಡಿಕೊಂಡಿದ್ದೀವಿ. ಅದೇ ಏನು ಅಂತೇಳಿ ನೋಡುವಾಗ ಅಬ್ರಹಾಮನ ಸಂಗತಿ ಮತ್ತು ಸಾರಳ ಸಂಗತಿ. ಈ ಸಾರಳು ತಪ್ಪನ್ನು ಮಾಡಿದ್ದಕ್ಕೆ ಅಂದರೆ ನಕ್ಕಿದ್ದಕ್ಕೋಸ್ಕರ ದೇವರು ಕೋಪ ಮಾಡಿಕೊಂಡಂಥ ರೀತಿಯಲ್ಲಿ ಅಬ್ರಹಾಮನು ನಕ್ಕಿದ್ದಕ್ಕೋಸ್ಕರ ಆತನು ಸಾರಳೇನು ನಂಬಿಲ್ಲ, ದೇವರ ಮಾತನ್ನ ಮಕ್ಕಳಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ನಂಬಿಲ್ಲ, ನಕ್ಕಿದ್ದಾಳೆ ಅಂತಂದರೆ ಅಬ್ರಹಾಮನು ಕೂಡ ನಕ್ಕಿದ್ದಾನೆ ಅಂದರೆ ಈತನು ಕೂಡ ನಂಬಿಕೆ ಇಲ್ಲ ಅಂತಲೇ ಅರ್ಥ. ಆದರೆ ಸಾರಳ ವಿಷಯದಲ್ಲಿ ದೇವರು ಕೋಪದ ದೃಷ್ಟಿಯಲ್ಲಿ ಮಾತನಾಡಿ ಅಬ್ರಹಾಮನ ವಿಷಯದಲ್ಲಿ ಯಾಕೆ ಕೋಪದಿಂದ ಮಾತನಾಡಿಲ್ಲ? ಅಂದರೆ ದೇವರು ಮಾಡಿದ್ದು ತಪ್ಪು. ಸಾರಳನ್ನು ದ್ವೇಷ ಮಾಡಿ ಅಬ್ರಹಾಮನನ್ನು ಪ್ರೀತಿ ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಆಲೋಚನೆ. ಆದರೆ ಈ ಒಂದು ವಿಚಾರದಲ್ಲಿ ಬೈಬಲ್ ಏನು ಹೇಳುತ್ತೋ ಎನ್ನುವಂಥದ್ದನ್ನು ಒಂದು ಸಾರಿ ನೋಡುವಂಥದ್ದಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ಗಮನಿಸಿ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. ಇಲ್ಲಿ ವಾಕ್ಯವು ನಮ್ಮ ಆಲೋಚನೆಗಳಿಗೆ ಭಿನ್ನವಾಗಿ ಇದೆ. ಈ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಶಾಸ್ತ್ರ ಹೇಳುವಂಥ ಮಾತನ್ನು ನೀವು ಆಲೋಚನೆ ಮಾಡಬೇಕಂತೆ. ಏನಕ್ಕೋಸ್ಕರ ಆಲೋಚನೆ ಮಾಡಬೇಕು? ಆಲೋಚನೆ ಮಾಡಿದ್ರೇ ಅದರಲ್ಲಿರುವಂಥ ಮರ್ಮಗಳು, ಅದರಲ್ಲಿರುವಂಥ ದೇವರ ಅಗಾಧವಾದಂಥ ವಿಷಯಗಳು ಅರ್ಥವಾಗುತ್ತೆ. ಆಲೋಚನೆ ಮಾಡದೆ ಮೇಲೆ ಓದ್ಕೊಂಡು ಹೋದರೆ ಏನು ಪ್ರಯೋಜನವಾಗಲ್ಲ.
ಏನೂ ಈ ಒಂದು ಮೆದುಳಿಗೆ ಅದು ಅರ್ಥವಾಗಲ್ಲ. ಬೈಬಲಲ್ಲಿ ನೋಡಿದಂಥ ಯಾವುದೇ ಸಂಗತಿಗಳನ್ನಾಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವುದನ್ನೇ ಆಗಿರಲಿ, ಅದನ್ನು ಸರಿಯಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿದ್ರೇನೆ ಅರ್ಥವಾಗುತ್ತೆ. ಅದು ಶಾಸ್ತ್ರ, ಬೈಬಲ್ ಹೇಳುವಂಥ ಮಾತು. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಅಬ್ರಹಾಮನು ದೇವರನ್ನು ನಂಬಿದನಂತೆ, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಅಂತ ಎಣಿಸಲ್ಪಡುತ್ತಂತ. ಅಂದರೆ ದೇವರು ಏನು ಮಾಡಿದ್ದಾನೆ, ಅಬ್ರಹಾಮನ ನೀತಿವಂತ ಅಂತ ಹೇಳಿ ನೋಡಿದ್ದಾನೆ. ಮತ್ತೆ ಆತನು ನಂಬಿಲ್ವ ಅಂತ ನೋಡುವಾಗ, ಆ ಒಂದು ಮಗು ಆಗುತ್ತೆ ನಿನಗೆ ಮುಂದಿನ ವರ್ಷ ಅಂತ ಹೇಳಿ ನೋಡಿದಾಗ ನಂಬಿಲ್ವ ಅಂತ ಹೇಳಿದಾಗ ನಂಬಿಲ್ಲ. ಮತ್ತೆ ಸಾರಳನ್ನು ಆ ರೀತಿಯಾಗಿ ದ್ವೇಷ ಮಾಡಿ, ಈ ರೀತಿಯಾಗಿ ಅಬ್ರಹಾಮನನ್ನ ಪ್ರೀತಿ ಮಾಡಿ, ಇಲ್ಲಿ ನೋಡಿದ್ರೆ ನೀತಿವಂತ ಅಂತ ಹೇಳಿ ದೇವರು ತೀರ್ಮಾನ ಮಾಡಿದ್ದಾರೆ ಅಂತಂದರೆ ದೇವರಲ್ಲಿ ತಾರತಮ್ಯ ಎನ್ನುವಂಥದ್ದು ಇದೆಯಾ? ಖಂಡಿತವಾಗಲೂ ದೇವರಲ್ಲಿ ತಾರತಮ್ಯ ಎನ್ನುವಂಥದ್ದು ಇಲ್ಲ. ಯಾಕೆ ಅಂತೇಳಿ ನೋಡುವಾಗ, ದೇವರ ಕಾರ್ಯಗಳು ಮನುಷ್ಯನಿಗೆ ಅರ್ಥವಾಗಲ್ಲ ಇದು. ಯಾಕೆ ಅಂತೇಳಿ ನೋಡುವಾಗ, ಇವರಲ್ಲಿ ಏನೋ ಒಂದು ಅಗಾಧವಾದಂಥ ವಿಚಾರಗಳಿರ್ಬೋದು. ಸಾರಳು ಒಂದು ವೇಳೆ ಆತನು ಆಕೆ ನಂಬಿಕೆ ಹೀನಳಾಗಿ ಹಾಗೆಯೇ ಇರ್ಬೋದು. ಒಂದು ವೇಳೆ ಅಬ್ರಹಾಮನು ಒಂದು ವೇಳೆ ಆ ರೀತಿಯಾಗಿ ಆ ಸಮಯದಲ್ಲಿ ನಂಬಿಕೆ ಹೀನನಾಗಿ ಆತನು ಕೂಡ ನಕ್ಕು, ಆತನು ಒಂದು ವೇಳೆ ಅನಂತರದಲ್ಲಿ ಮನಸ್ಸನ್ನು ಮಾರ್ಪಡಿಸಿಕೊಂಡು ದೇವರಿನ ಕೈಲಿ ಆಗುತ್ತೆ ಅಂತೇಳಿ ನಂಬಿರ್ಬೋದು. ಇದು ಯಾರಿಗೆ ಗೊತ್ತಿದೆ? ಅಂದ್ರೆ ದೇವರು ಈ ರೀತಿಯಾಗಿ ನೀತಿವಂತನು ಅಂತೇಳಿ ತೀರ್ಮಾನ ಮಾಡಿದ್ದಾನೆ ಅಂತ ಅಂದರೆ ಆತನು ಒಳ್ಳೆ ವ್ಯಕ್ತಿನೇ ಆಗಿರ್ತಾನೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಒಂದು ಅಬ್ರಹಾಮನು ಸಾರಳ ಸಂಗತಿಯನ್ನು ಬಿಟ್ಟು ದೇವರ ಕಾರ್ಯವನ್ನು ನಾವು ಆಲೋಚನೆ ಮಾಡುವಂಥದ್ದಾದರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಬ್ರಹಾಮನು ನೀತಿವಂತನೇ ಆಗಿರ್ತಾನೆ. ಏನಕ್ಕೆ ನೀತಿವಂತನಾಗಿರ್ತಾನೆ? ದೇವರು ಯಾರನ್ನ ಕಠಿಣ ಮಾಡಿದ್ರು, ದೇವರು ಯಾರನ್ನ ಅಪರಾಧಿ ಅಂತೇಳಿ ನೋಡಿದ್ರು, ದೇವರು ಯಾರನ್ನ ಕೊಂದ್ರು, ದೇವರು ಯಾರನ್ನ ಉಳಿಸಿದ್ರು, ಅದು ಆತನ ಇಷ್ಟ. ಅದು ಆತನ ಇಷ್ಟ. ಅದನ್ನು ದೇವರ ಆಲೋಚನೆಗಳನ್ನು ಹಿಂದೆ ತಳ್ಳುವಂಥವ್ರು ಯಾರಾದರೂ ಇದ್ದಾರಾ? ದೇವರ ಆಲೋಚನೆ ಹಿಂದೆ ತಳ್ಳುವಂಥವ್ರು ಯಾರೂ ಇಲ್ಲ. ಸ್ಪಷ್ಟವಾಗಿ ಏನು ಹೇಳುತ್ತೆ? ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿವಂತನು. ಅಂದರೆ ಈತ ನೀತಿವಂತನು ಎಂಬುದಾಗಿ ದೇವರು ತೀರ್ಮಾನ ಮಾಡಿದೆ. ದೇವರು ಅಬ್ರಹಾಮನ ನೀತಿವಂತನು ಅಂತೇಳಿ ತೀರ್ಮಾನ ಮಾಡಿದ್ದಾನೆ. ಪಾಪ ಮಾಡಿದಂಥವನ್ನ ದೇವರು ತೀರ್ಮಾನ ಮಾಡ್ತಾರೆ? ಆತನ ಬರೀ ಮಾನಸಾಂತರ ಪಟ್ಟಿರ್ಬೋದು, ಇಲ್ಲ ಏನೋ ಒಂದು ಕಾರ್ಯ ನಡೆದಿರ್ಬೋದು, ನಮ್ಮ ಮನುಷ್ಯ ನಮ್ಮ ಮೊದಲಿಗೆ ಅರ್ಥವಾಗದಂಥ ಕಾರ್ಯ ಏನು ನಡೆದಿರ್ಬೋದು. ಅಲ್ಲಿ ದೇವರು ಅದಕ್ಕೆ ಆ ರೀತಿಯಾಗಿ ಮಾಡಿರ್ತಾರೆ. ಈ ಕಾರ್ಯಗಳಿಗೆ ಸ್ಪಷ್ಟವಾಗಿ ಮುಂದೆ ಎಂಥ ಮಾತುಗಳು ಬೈಬಲಲ್ಲಿ ಇದೆಯೋ ಎನ್ನುವಂಥದ್ದು ನಾವೆಲ್ಲರೂ ನೋಡಿಕೊಳ್ಳೋಣ. ಇವರ ನಂತರ ಉಜ್ಜನ ವಿಷಯದಲ್ಲಿ ಬಂದರೆ, ನಾವು ಉಜ್ಜನ ವಿಷಯದಲ್ಲಿ ನೋಡಿದ್ವಿ. ಆತನು ಏನು ಆಜ್ಞಾಮಂಜಸ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬರುವಂಥ ಸಮಯದಲ್ಲಿ ಆತನೇನು ಮಾಡ್ದ? ಆ ಎತ್ತುಗಳು ಮುಗಿರಿಸಿರುವಂಥ ಕಾರಣ ಆತನು ಹಿಡಿದುಕೊಳ್ಳುವುದಕ್ಕೆ ಹೋದ. ಆಜ್ಞಾಮಂಜಸ ಪೆಟ್ಟಿಗೆ ಕೆಳಗೆ ಬೀಳುತ್ತೆ ಅಂತೇಳಿ ಹಿಡಿದುಕೊಳ್ಳುವುದಕ್ಕೋಸ್ಕರ ಹೋದ. ಹಿಡ್ಕೊಳ್ಳೋದಕ್ಕೆ ಹೋದಾಗ ದೇವರು ಕೋಪಗೊಂಡಿದ್ದಾನೆ ಎನ್ನುವಂಥದ್ದನ್ನು ನಾವು ನೋಡಿಕೊಂಡಿದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ದೇವರು ಮೆಚ್ಚದೇ ಇರುವಂಥ ಕಾರ್ಯವನ್ನು ಯಾರೇ ಆಗಿರಲಿ, ಯಾವುದೇ ಆಗಿರಲಿ ಮಾಡಿದಾಗ ದೇವರು ಮಾತ್ರ ಸುಮ್ಮನೆ ಬಿಡುವಂಥವನಲ್ಲ. ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಯಾವ ಸಂಗತಿಯೇ ಆಗಿರಲಿ, ಯಾವ ಸಂದರ್ಭವೇ ಆಗಿರಲಿ, ಯಾರೇ ಆಗಿರಲಿ, ದೇವರು ಮೆಚ್ಚದೇ ಇರುವಂಥ ಕಾರ್ಯ ಯಾರು ಮಾಡಿದ್ರು ಕೂಡ ದೇವರು ಬಿಡಲ್ಲ. ಯಾಕೆಂದರೆ ದೇವರ ಕಾರ್ಯಗಳಲ್ಲಿ, ದೇವರು ಹೇಳಿದಂಥ ಕಾರ್ಯಗಳಲ್ಲಿ ವ್ಯತ್ಯಾಸ ಎನ್ನುವಂಥದ್ದು ನಡಿಬಾರ್ದು. ಮನುಷ್ಯನ ಅಡ್ಜಸ್ಟ್ ಮಾಡ್ಕೊತಾನೆ. ಒಂದು ವೇಳೆ ಮಕ್ಕಳು, ತಂದೆ ತಾಯಿಗಳಿರ್ತಾರೆ, ಆ ಮಕ್ಕಳುಗಳು ಅವ್ರ ಬುದ್ಧಿ ಬಂದ ಮೇಲೂ ಕೂಡ ಏನೋ ತಪ್ಪನ್ನು ಮಾಡಿದ್ರು ಅಂದ್ಕೊಳ್ರಿ, ಇಲ್ಲ ಕಳ್ತನ ಮಾಡಿದ್ರು, ಏನೋ ಒಂದು ಮಾಡ್ಕೊಂಡ್ರು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಏನೋ ಬಿಡತ್ತೆ ಆಗೋಗಿದೆ ಅಂತ. ಆದರೆ ದೇವರು ಆ ರೀತಿಯಾಗಿ ಅಲ್ಲ. ದೇವರು ತಾನು ಹೇಳಿದಂಥ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಎನ್ನುವಂಥದ್ದು ನಡೆದರೆ ದೇವರು ಮಾತ್ರ ಸಹಿಸಲ್ಲ. ಯಾಕೆ ದೇವರು ಸಹಿಸಲ್ಲ? ಏನಕ್ಕೆ ದೇವರು ಸಹಿಸಲ್ಲ? ದೇವರ ಮಾತುಗಳಿಗೆ ಬೆಲೆ ಕೊಡಬೇಕು. ದೇವರ ಮಾತಿಗೆ ಬೆಲೆ ಕೊಡದಂಥವನು ಅವನನ್ನು ದೇವರು ಸಹಿಸಲ್ಲ. ಯಾಕೆಂದ್ರೆ ಅವನು ದೇವರಿಗೆ ಬೆಲೆ ಕೊಟ್ಟಿಲ್ಲ, ಅವನು ದೇವರ ಮಾತಿಗೆ ವಿಧೇಯನಾಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಅದಕ್ಕೋಸ್ಕರವೇ ದೇವರೇನು ಮಾಡ್ತಾನೆ? ಅಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಇಲ್ಲಿ ಮತ್ತು ಆತನು ಮಾಡಿದಂಥ ವ್ಯತ್ಯಾಸವಾದಂಥ ಕಾರ್ಯ ಏನು? ನಾವು ಕೆಲವರು ಒಂದೊಂದು ಮಾತುಗಳನ್ನು ಹೇಳ್ತಿರ್ತಾರೆ. ಮನಸ್ಸು ಎನ್ನುವಂಥದ್ದು ಗಾಜು ಇದ್ದಂಥ ರೀತಿಯಲ್ಲಿ ಅದು ಒಂದು ಸಾರಿ ಒಡೆದೋಗ್ಬಿಟ್ರೆ ಅದನ್ನು ಕೂಡ್ಸೋದಕ್ಕೆ ಬರಲ್ಲ ಎಂಬುದಾಗಿ.
ಅಂದರೆ ಒಬ್ಬ ಮನುಷ್ಯನ ವಿಷಯದಲ್ಲಿ ಯಾರೋ ಒಬ್ಬರು ಬೇಜಾರಾಗೋದ್ರು ಅಂದರೆ ಮತ್ತೆ ಅದು ಸರಿ ಹೋಗಲ್ವಾ? ಸರಿ ಹೋಗಲ್ಲ ಅಂತೇಳಿ ಈ ಮನುಷ್ಯನೇ ಹೇಳ್ತಾನೆ. ಆಗಿರುವಂಥ ಸಮಯದಲ್ಲಿ ದೇವರು ಒಂದು ವೇಳೆ ಯಾವ ಒಬ್ಬ ಮನುಷ್ಯನ ವಿಷಯದಲ್ಲಿ ಆತನ ಮನಸ್ಸು ಒಡೆದೋಯ್ತು ಅಂತ ಕಳಿ, ದೇವರ ಮನಸ್ಸು ಯಾವುದೊಬ್ಬ ಮನುಷ್ಯನ ವಿಷಯದಲ್ಲಿ ಒಡೆದೋಯ್ತು ಅಂತ ಕಳಿ, ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ಬರಲ್ಲ. ಮತ್ತೆ ಸರಿ ಮಾಡೋದಕ್ಕೆ ಬರಲ್ಲ. ಯಾಕೆ ಸರಿ ಮಾಡೋದಕ್ಕೆ ಬರಲ್ಲ ಅಂತಂದರೆ, ದೇವರು ಕಷ್ಟಪಟ್ಟು ಸೃಷ್ಟಿಯನ್ನು ಉಂಟು ಮಾಡಿದ್ದಾನೆ. ದೇವರು ಕಷ್ಟಪಟ್ಟು ಅವನನ್ನು ಸೃಷ್ಟಿ ಮಾಡಿದ್ದಾನೆ. ದೇವರು ಕಷ್ಟಪಟ್ಟು ಅವನು ಕೊನೆಯ ಇರುವಂಥ ಕಾಲದವರೆಗೆ ಆತನು ಈ ಭೂಮಿ ಮೇಲೆ ಒತ್ತು ನಡೆಸ್ತಾನೆ. ಆತನಲ್ಲಿ ವ್ಯತ್ಯಾಸ ಎನ್ನುವಂಥದ್ದು ನಡೆದರೆ ಯಾವ ರೀತಿಯಾಗಿ ಸಹಿಸ್ತಾನೆ? ಯಾಜಕ ಕಾಂಡ 19:2 ನೋಡುವಾಗ ನಾನು ಪರಿಶುದ್ಧನಾಗಿರುವಂಥ ಕಾರಣ ನೀನು ಪರಿಶುದ್ಧನಾಗಿರಬೇಕು ಅಂತ ಹೇಳ್ತಾನೆ. ದೇವರು ಯಾವ ರೀತಿಯಾಗಿ ಪರಿಶುದ್ಧನಾಗಿದ್ದಾನೋ ಮನುಷ್ಯನು ಅದೇ ರೀತಿಯಾಗಿ ಪರಿಶುದ್ಧನಾಗಿರ್ಬೇಕಂತೆ. ದೇವರು ಪರಿಶುದ್ಧನಾಗಿದ್ದಾನೆ, ಮನುಷ್ಯನ ಪಾಪ ಮಾಡಬೇಕು ಅಂತ ಅಲ್ಲ. ಪರಿಶುದ್ಧನಾಗಿರುವಂಥ ತಂದೆ ಪರಿಶುದ್ಧನಾಗಿಯೇ ಇರೋದಕ್ಕೆ ಹೇಳ್ತಾನೆ. ಒಳ್ಳೆ ರೀತಿಯಲ್ಲಿ, ಒಳ್ಳೆಯ ಒಂದು ರೀತಿಯಲ್ಲಿ, ಒಳ್ಳೆತನದಲ್ಲಿರುವಂಥ ತಂದೆ ತಾಯಿಗಳು ಮಕ್ಕಳುಗಳನ್ನು ಕೂಡ ಆ ರೀತಿಯಾಗಿ ಬೆಳೆಸಬೇಕು ಅಂತ ಆಲೋಚನೆ ಇರ್ತದೆ. ಕೆಟ್ಟ ರೀತಿಯಲ್ಲಿರುವಂಥ ತಂದೆ ತಾಯಿಗಳು ಅವರನ್ನು ಕೆಟ್ಟ ದಾರಿಯಲ್ಲೇ ಬೆಳೆಸೋದಕ್ಕೋಸ್ಕರವೇ ನೋಡ್ತಾರೆ. ಆ ರೀತಿಯಾಗಿ ನಾನು ಪರಿಶುದ್ಧನಾಗಿರುವಂಥ ಕಾರಣ ನೀವು ಪರಿಶುದ್ಧರಾಗಿದ್ದೀರಿ ಅಂದರೆ ದೇವರು ಎಷ್ಟು ಪರಿಶುದ್ಧನಾಗಿದ್ದಾನೋ ಅಷ್ಟೇ ಪರಿಶುದ್ಧವಾಗಿ ನಡ್ಕೋಬೇಕಂತೆ. ಅಪರಿಶುದ್ಧವಾಗಿ ನಡ್ಕೊಳಂಗಿಲ್ವಾ? ಅಪರಿಶುದ್ಧವಾಗಿ ನಡ್ಕೊಳಂಗಿಲ್ಲ. ನಾವು ಕೂಡ ಅಷ್ಟೇ ದೇವರ ವಿಷಯದಲ್ಲಿ ನಾವು ವ್ಯತ್ಯಾಸ ಎನ್ನುವಂಥದ್ದನ್ನು ಮಾಡಬಾರ್ದು. ದೇವರ ವಿಷಯದಲ್ಲಿ ನಾವು ವ್ಯತ್ಯಾಸ ಎನ್ನುವಂಥದ್ದನ್ನು ಮಾಡಬಾರ್ದು. ದೇವರ ವಿಷಯದಲ್ಲಿ ನಾವು ಯಾವತ್ತೂ ಜಾಗ್ರತೆಯಿಂದ ಇರಬೇಕು. ನಮ್ಮ ವಿಷಯದಲ್ಲಿ ದೇವರ ಮನಸ್ಸು ಒಡೆದೋಗಬಾರ್ದು. ನಮ್ಮ ವಿಷಯದಲ್ಲಿ ದೇವರ ಮನಸ್ಸು ಒಡೆದೋಯ್ತೋ ಕೇಡು ಎನ್ನುವಂಥದ್ದು ಕಾಯಂ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಈ ಉಜ್ಜನ್ ಏನು ಮಾಡಿದ್ದಾನೆ? ಆಜ್ಞಾ ಮಂಜೂಷ ಪೆಟ್ಟಿಗೆಯನ್ನು ಕೈ ನೀಡಿ ಹಿಡಿದಿದ್ದಾನೆ. ಆತಂದು ಆಜ್ಞಾ ಮಂಜೂಷ ಪೆಟ್ಟಿಗೆಯನ್ನು ಮುಟ್ಟುವಂಥದ್ದಾಗಲಿ, ಆಜ್ಞಾ ಮಂಜೂಷ ಪೆಟ್ಟಿಗೆಯಲ್ಲಿ ಸೇವೆ ಮಾಡುವಂಥದ್ದಾಗಲಿ ಆತನ ಕೆಲಸವ ಅಂತ ನೋಡುವಾಗ ಆತನ ಕೆಲಸ ಅಲ್ಲ. ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ಆತನ ಸೇವೆಗೋಸ್ಕರ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಹೇಳಿ ನಾವು ಓದ್ಕೊಂಡಿದ್ದೀವಿ. ಆತನ ಮನೆಯಲ್ಲಿ ಇದ್ಕೊಂಡು ಆತನ ಸೇವೆಯನ್ನು ಮಕ್ಕಳುಗಳೇ ಸೇವೆಯನ್ನು ಮಾಡಿದ್ದಾರೆ. ಒಂದು ಸಾರಿ ಆ ಕಾರ್ಯವನ್ನು ನೋಡುವಂಥದ್ದಾದರೆ 1 ಸಮುವೇಲ 6:19 ನೋಡಿ. 1 ಸಮುವೇಲ 6ನೇ ಅಧ್ಯಾಯ 19ನೇ ಗಮನಿಸಿ. ಬೇಷಮೆಷನವರು ಯೆಹೋವನ ಮಂಜೂಷವನ್ನು ಅಣಕಿ ನೋಡಿದ್ದರಿಂದ ಯೆಹೋವನು ಅವರಲ್ಲಿ 10 ಮಂದಿಯನ್ನು ಸಾಯಿಸಿದನು. ಇದಲ್ಲದೆ 50,000 ಜನರು ಮರಣ ಹೊಂದಿದರು. 7ನೇ ಅಧ್ಯಾಯ 1ನೇ ವಚನದಿಂದ, ಆಗ ಕಿರ್ಯತ್ಯಾರೀಮಿನವರು ಬಂದು ಯೆಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಲ್ಲಿಟ್ಟು ಅವನ ಮಗನಾದ ಎಲ್ಲಾಜಾರನನ್ನು ಅದರ ಸೇವೆಗೋಸ್ಕರ ಅಭಿನಾದಾಬನ ಮಗನೇನೆ ಆ ಒಂದು ಆಜ್ಞಾ ಮಂಜೂಷ ಪೆಟ್ಟಿಗೆಗೆ ಸೇವೆ ಮಾಡೋದಕ್ಕೋಸ್ಕರ ಪ್ರತಿಷ್ಠೆ ಮಾಡಿದ್ದಾರೆ. ಅಂದ ಕ್ಷಣಕ್ಕೆ ಇಲ್ಲಿ ಸಂದರ್ಭಗಳನ್ನು ಗಮನಿಸಿ, ಈತನು ಬೇರೆ ಮಗನಾಗಿರ್ಬೋದು, ಆತನ ಬೇರೆ ಮಗನಾಗಿರ್ಬೋದು, ಎಲ್ಲಾಜಾರನು ಎಂಬುದಾಗಿ ಇದೆ. ಇಲ್ಲಿ ನೋಡಿದರೆ ಈತನು ಉಜ್ಜನು ಎಂಬುದಾಗಿ ಇದೆ. ಚೆನ್ನಾಗಿ ಗಮನಿಸಬೇಕು. ಅವನ ಮಗನಾದ ಎಲ್ಲಾಜಾರನನ್ನು ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದರು ಎಂಬುದಾಗಿದೆ. ಎಲ್ಲಾಜಾರನು ಎನ್ನುವಂಥ ಮಗನನ್ನು ಅಯ್ಯಿದರೆ ಈ ಉಜ್ಜನು ಕೂಡ ಅಭಿನಾದಾಬನ ಮಗನೇನೆ, ಎಲ್ಲಾಜಾರನು ಕೂಡ ಅಭಿನಾದಾಬನ ಮಗನೇನೆ. ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು. ಇಲ್ಲಿ ಚೆನ್ನಾಗಿ ಗಮನಿಸಿ, ಸೇವೆಗೋಸ್ಕರ ಪ್ರತಿಷ್ಠೆ ಮಾಡಿರುವಂಥ ಎಲ್ಲಾಜಾರನು ಕೂಡ ಅಭಿನಾದಾಬನ ಮಗನೇ, ಸತ್ತೋಗಿರುವಂಥ ಉಜ್ಜನು ಕೂಡ ಅಭಿನಾದಾಬನ ಮಗನೇ. ಸೇವೆಯನ್ನು ಮಾಡಿದರೆ ದೇವರು ವ್ಯತ್ಯಾಸವಾಗಿ ಕಾಣ್ತಾ ಇದ್ದಾನಲ್ಲ ಅಂತ ಹೇಳಿ ನಾವು ಅಂದ್ಕೋಬಹುದು. ಆದರೆ ಇಲ್ಲಿ ಮುಖ್ಯವಾಗಿ ಒಂದು ವಿಚಾರವನ್ನು ಗಮನಿಸಬೇಕು. 1 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯವನ್ನು ತೆಗಿರಿ. 1 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನವನ್ನ ಈ ಒಂದು ಸಂದರ್ಭದಲ್ಲಿ ಏನಾಗಿದೆಯೋ ಅದನ್ನು ಗಮನಿಸಿ. ದಾವೀದನು ಸಹಸ್ರಾಧಿಪತಿ, ಶತಾಧಿಪತಿ. ತಲೆಬರಹವನ್ನು ಗಮನಿಸಿ. ಮೊದಲು ಯೆಹೋವನ ಮಂಜೂಷವನ್ನು ಕಿರ್ಯತ್ಯಾರೀಮಿನಿಂದ ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ಆಪತ್ತು ಸಂಭವಿಸಿದ್ದು. ದಾವೀದನು ಸಹಸ್ರಾಧಿಪತಿ, ಶತಾಧಿಪತಿ ಮೊದಲಾದ ಸರ್ವಪ್ರಭುಗಳೊಡನೆ ಮಾತಾಡಿದ ನಂತರ ಇಸ್ರಾಯೇಲ್ ಸಮಸ್ತ ಸಮೂಹದವರಿಗೆ, ನಿಮ್ಮ ಸಮ್ಮತಿಯು ನಮ್ಮ ದೇವರಾದ ಯೆಹೋವನ ಚಿತ್ತವೂ ಇರುವುದಾದರೆ ನಾವು ಇಸ್ರಾಯೇಲ್ ಪ್ರಾಂತಗಳಲ್ಲಿರುವ ನಮ್ಮ ಸಹೋದರರನ್ನು
ಗೋಮಾಳ ಸಹಿತವಾದ ತಮ್ಮ ಪಟ್ಟಣಗಳಲ್ಲಿರುವ ಯಾಜಕ ಲೇವಿಯರನ್ನು ಶೀಘ್ರವಾಗಿ ಕರೆ ಕಳುಹಿಸೋಣ. ಜಾಗ್ರತೆಯಿಂದ ಗಮನಿಸಿ, ಯಾಜಕ ಲೇವಿಯರನ್ನು ಶೀಘ್ರವಾಗಿ ಕರೆ ಕಳುಹಿಸೋಣ ಅಂದ್ರೆ ಆಜ್ಞಾ ಮಂಜೂಷ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬರುವುದಕ್ಕೆ ದಾವೀದನು ಒಬ್ಬನೇ ಹೋಗ್ತಾ ಇಲ್ಲ. ಇಲ್ಲಿ ಆಜ್ಞಾ ಮಂಜೂಷ ಪೆಟ್ಟಿಗೆಯನ್ನು ತರುವುದಕ್ಕೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಮ್ಮ ದೇವರಾದ ಯೆಹೋವನ ಚಿತ್ತವು ಇರುವುದಾದರೆ ನಾವು ಇಸ್ರಾಯೇಲ್ ಪ್ರಾಂತ್ಯಗಳಲ್ಲಿರುವ ನಮ್ಮ ಸಹೋದರರನ್ನ ಮತ್ತೆ ಗೋಮಾಳ ಸಹಿತವಾದ ತಮ್ಮ ಪಟ್ಟಣಗಳಲ್ಲಿರುವ ಯಾಜಕ ಲೇವಿಯರನ್ನ, ಯಾಜಕರು ಮತ್ತೆ ಲೇವಿಯರು ಇವ್ರನ್ನ ಕರೆ ಕಳುಹಿಸೋಣ. ಅಂದ್ರೆ ಅವರು ಬರಬೇಕು. ಏನಕ್ಕೆ ಬರಬೇಕು? ಯಾಜಕರು ಲೇವಿಯರು ಇವರೇನೇ, ಲೇವಿ ಕುಲವೇ ದೇವರ ಸೇವೆಗೆ ಪ್ರತಿಷ್ಠಿತೆ ಆಗಿರುವಂಥವರು, ದೇವರ ಪ್ರತಿಷ್ಠೆ ಮಾಡಿರುವಂಥ ಇವರೇನೇನೆ, ಇವರೇ ಯಾಜಕೋದ್ಯೋಗವನ್ನು ನಡೆಸಬೇಕಾಗಿರುವಂಥವ್ರು, ಆಜ್ಞಾ ಮಂಜೂಷ ಪೆಟ್ಟಿಗೆಯನ್ನು ಹೊರಬೇಕಾಗಿರುವಂಥವ್ರು ಕೂಡ ಇವರೇನೇನೆ ಆಗಿರುವಂಥ ಕಾರಣ ಇವ್ರನ್ನ ಕರೆ ಕಳಿಸ್ಬೇಕಂತೆ. ಇವ್ರೇನು ಮಾಡಬೇಕು? ಶೀಘ್ರವಾಗಿ ಕರೆ ಕಳುಹಿಸೋಣ. ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು. ಆಗ ದಾವೀದನು ದೇವ ಮಂಜೂಷವನ್ನು ಕಿರಿಯತ್ಯಾರೀಮಿನಿಂದ ತರುವುದಕ್ಕೋಸ್ಕರ ಐಗುಪ್ತದ ಶೀಹೋರ್ ಹಳ್ಳದಿಂದ ಹಮಾತಿನ ದಾರಿಯವರೆಗೂ ವಾಸಿಸುತ್ತಿದ್ದ ಎಲ್ಲ ಇಸ್ರಾಯೇಲರನ್ನು ಕೂಡಿಸಿ ಅವರೆಲ್ಲರೊಡನೆ ಯಹೂದ್ಯ ದೇಶದ ಬಾಳ ಎನಿಸಿಕೊಳ್ಳುತ್ತಿದ್ದ ಕಿರಿಯತ್ಯಾರೀಮಿಗೆ ಹೋದನು. ಆ ಮಂಜೂಷವು ಕೆರೂಬಿಯರ ನಡುವೆ ಆಸೀನನಾಗಿರುವ ಯೆಹೋವನ ದೇವರ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವರ ಮಂಜೂಷವನ್ನು ಅಭಿನದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಹೊಸ ಬಂಡಿಯ ಮೇಲೆ ಏರಿಸಿದರು. ಜಾಗ್ರತೆಯಿಂದ ಗಮನಿಸಿ. ಅಂದರೆ ಈ ಒಂದು ಆಜ್ಞಾ ಮಂಜೂಷ ಪೆಟ್ಟಿಗೆಯನ್ನು ತರುವುದಕ್ಕೆ ಲೇವಿಯರು ಹೋಗಿದ್ದಾರೆ, ಯಾಜಕರು ಕೂಡ ಹೋಗಿದ್ದಾರೆ. ಯಾಜಕೋದ್ಯೋಗವನ್ನು ನಡೆಸೋದಕ್ಕೋಸ್ಕರವೇ ಲೇವಿ ಕುಲವನ್ನು ದೇವರು ನೇಮಕ ಮಾಡಿದ್ದಾರೆ, ಆರೋನನ ಸಂತಾನವನ್ನು. ಆಗಿರುವಂಥ ಕಾರಣ ಅಲ್ಲಿ ಒಂದು ವರ್ಷ ಅಂದರೆ ಅಭಿನದಾಬನ ಮಗನಂತೆ ಎಲ್ಲ ಜಾರನೇ ಪ್ರತಿಷ್ಠೆ ಮಾಡ್ತಿದ್ನಲ್ಲ, ಅಲ್ಲಿ ಸೇವೆ ಮಾಡ್ತಿದ್ನಲ್ಲ, ಮತ್ತೆ ಆತನೇ ಬಂದ್ಬಿಟ್ಟು ಇಸ್ರಾಯೇಲ್ ಪ್ರಾಂತ್ಯದಿಂದನ ಅಂದರೆ ಆ ಕಿರಿಯತ್ಯಾರೀಮಿನಿಂದನ ಇಸ್ರಾಯೇಲರ ಪ್ರಾಂತ್ಯಕ್ಕೆ ದಾವೀದ ನಗರಕ್ಕೆ ತಂದ ಮೇಲೂ ಕೂಡ ಅಭಿನದಾಬನೇ ಮಗನೇ ಸೇವೆ ಮಾಡಬೇಕಾ? ನಾನು ಹೇಳಿದ ಮಾತನ್ನು ಚೆನ್ನಾಗಿ ಗಮನಿಸಿ. ಆ ಒಂದು ಸಮಯದಲ್ಲಿ 6ನೇ ಅಧ್ಯಾಯ 7ನೇ ಅಧ್ಯಾಯ 1ನೇ ವಚನದಲ್ಲಿ ಅಭಿನದಾಬನ ಮಗನಾದಂಥ ಎಲ್ಲ ಜನರನ್ನ ಸೇವೆಗೋಸ್ಕರ ಪ್ರತಿಷ್ಠೆ ಮಾಡಿರು ಎಂಬುದಾಗಿ ಇದೆ. ಆ ರೀತಿಯಾಗಿಯೇ ಅದರ ಸೇವೆಗೋಸ್ಕರ ಪ್ರತಿಷ್ಠೆ ಮಾಡಿದರೆ ಆತನು ಸೇವೆ ಮಾಡಿದ್ದಾನೆ. ಅದನ್ನು ತೆಗೆದುಕೊಂಡು ಹೋಗುವಂಥ ಕಾಲ ಬಂದಿದೆ. ದಾವೀದನು ಏನು ಮಾಡಿದ್ದಾನೆ, ಯಾಜಕರನ್ನ ಲೇವಿಯರನ್ನ ಎಲ್ಲರನ್ನ ಕರ್ಕೊಂಡ್ಬಂದು ಅದನ್ನು ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದಾನೆ. ಅದನ್ನು ದಾವೀದ ನಗರಕ್ಕೆ ತೆಗೆದುಕೊಂಡು ಹೋದ್ಮೇಲೂ ಕೂಡ ಯೆರೂಸಲೇಮಿಗೆ ತೆಗೆದುಕೊಂಡು ಅಂದರೆ ಆ ಒಂದು ಇಸ್ರಾಯೇಲರ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋದ್ಮೇಲೆ ಈ ಎಲ್ಲ ಜಾರನೇ ಸೇವೆ ಮಾಡಬೇಕಾ? ಅಲ್ಲಿ ಅಭಿನದಾಬನ ಮಗನಾದಂಥ ಎಲ್ಲ ಜಾರನೇ ಸೇವೆ ಮಾಡಬೇಕಾ ಇಸ್ರಾಯೇಲರ ಪ್ರಾಂತ್ಯದಲ್ಲಿ? ಇಲ್ಲ. ಯಾಕೆ ಮಾಡಂಗಿಲ್ಲ? ಯಾಜಕರಿದ್ದಾರೆ, ಲೇವಿಯರಿದ್ದಾರೆ, ಅವ್ರು ಮಾಡಬೇಕಾಗಿರೋದು ಸೇವೆನ ಅವ್ರು ಮಾಡಬೇಕಾಗಿರುವಂಥ ಕಾರಣ ಈತನೇನು ಸೇವೆ ಮಾಡಂಗಿಲ್ಲ. ಅಂದ್ರೆ ಕಾಲಗಳ ಅಲ್ಲಿ ಯಾವ ಸಂದರ್ಭಗಳನ್ನು ಇದನ್ನು ಗಮನಿಸ್ಬೇಕಿಲ್ಲಿ. ಸಂದರ್ಭಗಳು ಏನಿದೆಯೋ ಅದನ್ನು ಗಮನಿಸಬೇಕು. ಅಲ್ಲಿ ಫಿಲಿಸ್ಟಿಯರ ಪ್ರಾಂತ್ಯಕ್ಕೆ ಹೋಗಿದೆ, ಇದಕ್ಕೆ ತರೋದಕ್ಕಾಗಿಲ್ಲ, ಅದಕ್ಕೋಸ್ಕರವೇ ಅಲ್ಲಿದೆ, ಅಲ್ಲಿ ಏನು ಸೇವೆ ಮಾಡಿದೆ, ಅಲ್ಲಿ ನಡೆದಿದೆ. ಆತನೆಲ್ಲ ಸತ್ತ ಅಂತೇಳಿ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಯೆರೂಸಲೇಮಿಗೆ ತಂದ ಮೇಲೂ ಕೂಡ ಆತನೇ ಮಾಡ್ಬೇಕಾ? ಆತನ ಮಾಡಂಗಿಲ್ಲ. ಚೆನ್ನಾಗಿ ಗಮನಿಸಿ. ಆಗಿರುವಂಥ ಕಾರಣ ಬಂಡಿಯ ಮೇಲೆ ಆಜ್ಞಾ ಮಂಜೂಷ ಪೆಟ್ಟಿಗೆಯನ್ನು ಏರಿಸಿದಾಗ ಯಾಜಕರೇ ಎತ್ಕೊಂಡ್ಬರ್ಬೇಕು, ಬಂಡಿ ಮೇಲೆ ಇಡಬೇಕು, ಬಂಡಿಯಿಂದ ಇಳಿಸ್ಕೊಂಡು ಇವರೇ ಹೊತ್ಕೊಂಡು ಹೋಗ್ಬೇಕು. ಅಂದರೆ ಯಾರು ಮುಟ್ಟಂಗಿಲ್ವಾ? ಯಾರು ಮುಟ್ಟಂಗಿಲ್ಲ. ಈಗ ಉಜ್ಜನು ಮುಟ್ಟಿದ್ದಾನೆ. ಉಜ್ಜನು ಮುಟ್ಟಿರುವಂಥದ್ದು ತಪ್ಪೇ. ಚೆನ್ನಾಗಿ ಗಮನಿಸಿ. ಈ ಉಜ್ಜನಿನ ಕೆಳಗೆ ಬೀಳ್ತದೆ ಅಂತ ಹಿಡ್ಕೊಂಡು ಅದರಲ್ಲಿ ಏನು ತಪ್ಪು ಅದರಲ್ಲಿ ಏನು ತಪ್ಪು, ದೇವರು ಈ ರೀತಿಯಾಗಿ ವ್ಯತ್ಯಾಸವಾಗಿ ನಡೆದಿದ್ದಾನೆ ಅಂತಂದರೆ, ದೇವರು ನೇಮಕ ಮಾಡಿದಂಥ ಯಾವುದೇ ಕೆಲಸದಲ್ಲಿ ವ್ಯತ್ಯಾಸ ನಡೆದ್ರೆ ದೇವರು ಖಂಡಿತವಾಗಲೂ ಮುಯ್ಯಿ ತೀರಿಸ್ತಾನೆ. ದೇವರು ಖಂಡಿತವಾಗಲೂ ಕೋಪ ಮಾಡ್ಕೊಂಡೇ ಮಾಡ್ಕೊಳ್ತಾನೆ. ಯಾಕೆ ಅಂತಂದರೆ ದೇವರ ಮಾತಿಗೆ ಬೆಲೆ ಕೊಡಲೇಬೇಕು. ದೇವರ ಮಾತಿಗೆ ಬೆಲೆ ಕೊಡದೇ ಇರುವಂಥದ್ದು ದೊಡ್ಡ ತಪ್ಪು. ಇಲ್ಲಿ ದೇವರು ಮಾಡಿದ್ದೇನಾದ್ರೂ ತಪ್ಪಿದೆಯಾ ಅಂತ ನೋಡೋಕೆ ತಪ್ಪಿಲ್ಲ. ಯಾಕೆಂದರೆ ಯಾಜಕರಿದ್ದಾರೆ, ಅಲ್ಲಿ ಲೇವಿಯರಿದ್ದಾರೆ. ಬಿದ್ದೋದ್ರೆ ಅವ್ರು ಎತ್ತಿಕ್ತಾರೆ, ಬಿದ್ದೋಗ್ಲಿ ಅವ್ರು ಎತ್ತಿಕ್ತಾರೆ. ಸೇವೆಗೋಸ್ಕರ ಅವರಿದ್ದಾರೆ, ಅವ್ರು ಎತ್ತಿಕ್ತಾರೆ, ಅವರು ಹೊತ್ಕೊಂಬತ್ತಾರೆ, ಅವ್ರು ಹೊತ್ಕೊಂಡು ಹೋಗ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಉಜ್ಜನು ಯಾರು? ಉಜ್ಜನು ಮುಟ್ಟೋದಕ್ಕೆ ಉಜ್ಜನು ಯಾರು? ಉಜ್ಜನಿಗೆ ಕಾರ್ಯಗಳು ಗೊತ್ತಿಲ್ವಾ? ಏನು ಒಂದು ವರ್ಷ ಇವನು ಮನೆಯಲ್ಲಿ ಇತ್ತು ಅಂತ ಹೇಳಿತಾನೆ ಯಾವ ರೀತಿಯಾಗಿ ಬೇಕಾದ್ರೂ ನಡ್ಕೋಬೋದಾ?
ಒಂದು ವೇಳೆ ಆ ಅಭಿನದಬನ ಮಗ ಎಲ್ಲಾಜಾರನ ಸೇವೆಗೋಸ್ಕರ ಪ್ರತಿಷ್ಠೆ ಮಾಡಿದ್ರಲ್ಲ, ಓ ಬಿಡು ನಾನು ಸೇವೆ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆತನ ಎಲ್ಗೂ ಹೊತ್ಕೊಂಡು ಹೋಗ್ಬೋದಾಯ್ತ ಒಬ್ಬನೇ? ಇಲ್ಲ, ಅನುಮತಿ ಇಲ್ಲ. ಆ ರೀತಿಯಾಗಿ ಈತನು ಕೂಡ ಮುಟ್ಟಿದ್ದು ದೊಡ್ಡ ತಪ್ಪೇ. ಯಾಕೆ ಅಂತೇಳಿ ನೋಡುವಾಗ ದೇವರ ಮಾತು ಎನ್ನುವಂಥದ್ದು ಅಷ್ಟು ಖಂಡಿತವಾದಂಥದ್ದು. ನಾವು ಭೌತಿಕವಾಗಿ ಈ ಲೋಕದಲ್ಲಿ ಒಂದ್ಸರಿ ಒಂದು ಇಂಟರ್ವ್ಯೂನಲ್ಲಿ ನಡೆದಿರುವಂಥ ಒಂದು ಕಾರ್ಯ ಏನು ಅಂತೇಳಿ ನೋಡುವಾಗ, ಒಬ್ಬ ಇಂಟರ್ವ್ಯೂನಲ್ಲಿ ಆ ವಿದ್ಯಾರ್ಥಿ ಬರ್ತಾನೆ, ನಾನು ಒಳಗಡೆ ಬರ್ಬೋದೇ ಅಂತ ಕೇಳ್ತಾನೆ. ಹಾಂ ಸರಿ ಬಾರಪ್ಪ ಒಳಗಡೆ ಬಾ ಅಂತ ಹೇಳಿ ಕೂತ್ಕ ಅಂತ ಹೇಳಿದೆ. ಆತನು ಕೂತ್ಕೊಂತಾನೆ. ಆತನು ಕೂತ್ಕೊಂತಿದ್ದಂಗೆನೇ ಇವ್ರು ಏನು ಮಾಡಿದ್ದಾರೆ, ಫ್ಯಾನ್ ಹಾಕಿದ್ದಾರೆ. ಫ್ಯಾನ್ ಹಾಕ್ತಿದ್ದಂಗೆನೇ ಟೇಬಲ್ ಮೇಲೆ ಇದ್ದಂಥ ಪೇಪರ್ಗಳು ಆರಿ ಹೋಗಿದೆ. ಈ ಪೇಪರ್ಗಳು ಆರಿ ಹೋಗ್ತಿದ್ದಂಗೆನೇ ಈ ವಿದ್ಯಾರ್ಥಿ ಏನು ಮಾಡಿದ್ದಾನೆ, ಓಡೋಗಿ ಅವನ್ನೆಲ್ಲ ಪೇಪರ್ಗಳನ್ನೆಲ್ಲ ಆಯ್ಕೊಂಬಂದ್ಬಿಟ್ಟು ಆತನ ಏನು ಮಾಡಿದ್ದಾನೆ, ಟೇಬಲ್ ಮೇಲೆ ಮಡಗಿದ್ದಾನೆ. ಅಂದರೆ ಈತನ ಅಭಿಪ್ರಾಯ ಏನು? ಒಂದು ವೇಳೆ ಏನೋ ಕರುಣೆ ಬಂದು ಒಂದು ವೇಳೆ ಏನೋ ಒಂದು 100 ಮಾರ್ಕ್ಸ್ ಕೊಟ್ಬಿಟ್ಟು ಹೋಗು ಅಂತ ಹೇಳಿ ಕಳಿಸ್ತಾರೆ ಎನ್ನುವಂಥದ್ದು ಈತನ ಆಲೋಚನೆ. ಆದರೆ ಅವ್ರು ಮಾಡಿರುವಂಥ ಕೆಲಸ ಏನು ಗೊತ್ತಾ, ನಿನಗೆ ಯಾವ ಯೋಗ್ಯತೆ ಇಲ್ಲ, ನಿನಗೆ IAS ಅಧಿಕಾರಿ ಆಗೋದಕ್ಕೆ ನಿನಗೆ ಯಾವ ಯೋಗ್ಯತೆ ಇಲ್ಲ. ಯಾಕೆ ಅಂತ ಅಂದರೆ ನೀನು ಒಬ್ಬ PA ಕೆಲಸ ಮಾಡೋದಕ್ಕೆ ನಿನಗೆ ಅಧಿಕಾರ, ನಿನಗೆ PA ಕೆಲಸ ಮಾಡೋದಕ್ಕೆ ನಿನಗೆ ಯೋಗ್ಯತೆ ಇದೆ. ಯಾಕಂದ್ರೆ ಚೆನ್ನಾಗಿ ಪೇಪರನ್ನು ಆಯ್ತೀಯ. ನಿನಗೆ IAS ಅಧಿಕಾರಿ ಆಗುವಂಥ ಒಂದು ಯೋಗ್ಯತೆ ನಿನಗಿಲ್ಲ. ಯಾಕೆ? ಆದರೆ ಫ್ಯಾನ್ ಹಾಕ್ದಾಗ ಪೇಪರ್ ತೂರ್ಕೊಂಡ್ರೆ PA ಇದ್ದಾನೆ, BA ಆಯ್ಕೊಂಬಂದು ಇಕ್ತಾನೆ. ಈತನ ಕೆಲಸ ಏನು? ಈತನ IAS ಆಗಿರುವಂಥ ಈತನ IAS ಆದ್ರೆ ಈತನ ಕೆಲಸ ಏನು? ಈತನ ಆರಾಮ ಕೂತ್ಕೋಬೇಕು. ಇವನು ಏನೋ ಕರುಣೆಯಿಂದ ನನಗೆ ಮಾರ್ಕ್ಸ್ಕೊಡ್ತಾರೆ ಅಂತೇಳಿ ಈತನ ಆಲೋಚನೆ ಮಾಡೋದಕ್ಕೆ ಆತನನ್ನು ಕಳಿಸಿದ್ದಾರೆ ಹೊರಗಡೆ, ನೀನು ಅಯೋಗ್ಯ ಎಂಬುದಾಗಿ. ಅಂದರೆ ಮನುಷ್ಯನ ಜ್ಞಾನ ಈ ರೀತಿಯಾಗಿರ್ತತ, ಅಂದರೆ ದೇವರ ಜ್ಞಾನ ಯಾವ ರೀತಿಯಾಗಿರ್ತತೋ ಆಲೋಚನೆ ಮಾಡಿ ನೋಡಿ. ಮನುಷ್ಯನ ಜ್ಞಾನವೇ ಈ ರೀತಿಯಾಗಿ ಮನುಷ್ಯನ ಇಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಇಷ್ಟು ಸೂಕ್ಷ್ಮವಾದಂಥ ತೀರ್ಮಾನ ತೆಗೆದುಕೊಳ್ತಾನೆ ಅಂದರೆ ದೇವರು ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಬೇಡ. ದೇವರ ಮಾತಿಗೆ ಬೆಲೆ ಕೊಡದೇ ಇರುವಂಥವ್ರಿಗೆ ಯಾವ ರೀತಿಯಾಗಿ ದೇವರು ನೋಡಬೇಡ. ಮನುಷ್ಯನ ಕಾರ್ಯಗಳನ್ನು ದೇವರು ಯಾವ ರೀತಿಯಾಗಿ ಆಲೋಚನೆ ಮಾಡಬೇಡ. ದೇವರನ್ನ ಉಂಟು ಮಾಡಿದಂಥವನೇ ಮನುಷ್ಯರನ್ನ ಉಂಟು ಮಾಡಿದಂಥವನೇ ದೇವರು. ಮನುಷ್ಯನ ಕಾರ್ಯಗಳು ಯಾವ ರೀತಿಯಾಗಿ ಇರುತ್ತೋ ದೇವರು ಎಲ್ಲವನ್ನು ಬಲ್ಲಂಥವನು ದೇವರು. ಆಗಿರುವಂಥ ಕಾರಣ ಉಜ್ಜನು ಮಾಡಿದ್ದು ತಪ್ಪು. ಯಾಕೆಂದರೆ ಯಾಜಕರಿದ್ದಾರೆ, ಲೇವಿಯರಿದ್ದಾರೆ, ಅವರು ಒಂದು ವೇಳೆ ಅವ್ರು ಬಿದ್ದೋದ್ರೆ ಎತ್ತಿಕ್ತಾರೆ, ಏನೋ ಒಂದು ಮಾಡ್ತಾರೆ, ಸೇವೆಗೋಸ್ಕರ ದೇವರು ನೇಮಕ ಮಾಡಿದರೆ ಅವ್ರು ಮಾಡ್ತಾರೆ. ಈತನ ಮಾಡಿದ್ದು ತಪ್ಪೇ. ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಹೇಳಿ ನೋಡ್ಬೇಕಾ, ಯೆರೆಮೀಯ 48:10 ಓದಿ. ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯ 10ನೇ ವಚನ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ಚೆನ್ನಾಗಿ ಗಮನಿಸಿ. ಯೆಹೋವನು ನೇಮಿಸಿದ ಕೆಲಸದಲ್ಲಿ, ದೇವರು ನೇಮಕ ಮಾಡಿರುವಂಥ ಯಾವುದೇ ಕೆಲಸದಲ್ಲಿ ಆಲಸ್ಯಗಾರನೇನಿದನು, ಹೇ ಬಿಡು ಮಾಡೋಣ, ಹೇ ಬಿಡು ಹೋಗ್ಲಿ, ಹೇ ಬಿಡು ಇದನ್ನು ಮಾಡೋಣ, ಈ ರೀತಿಯಂಥ ಆಲಸ್ಯ ಮಾಡ್ತಾರಲ್ಲ, ಆಲಸ್ಯಗಾರರು ಪ್ರಪಂಚದಲ್ಲಿ ಮಸ್ತಾಗಿರ್ತಾರೆ. ಯಾವುದೇ ಕೆಲಸದಲ್ಲಿ ಆಲಸ್ಯ ಮಾಡೋಣ ಬಿಡು ಎಂಬುದಾಗಿ ಈ ರೀತಿಯಿಂದ ಲೇಸಿ ಮಾಡುವಂಥವನು ದೇವರಿಂದ ಶಾಪಗ್ರಸ್ತನಾಗ್ಬಿಡ್ತಾನಂತೆ. ಅದೇ ಇಲ್ಲಿರುವಂಥ ಮಾತು. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗೋಗ್ತಾನಂತೆ. ಅಂದರೆ ದೇವರ ಕೆಲಸದಲ್ಲಿ ಯಾವುದರಲ್ಲೂ ಕೂಡ ಆಲಸ್ಯ ಮಾಡಂಗಿಲ್ಲ. ಇಲ್ಲಿ ಉಜ್ಜನ ಆಲಸ್ಯ ಮಾಡಿದ್ದಾನೆ, ನಾನೇ ಹಿಡ್ಕೊಂಡು ಬಿಡು ಎಂಬುದಾಗಿ ಆಲಸ್ಯ ಮಾಡಿದ್ದಾನೆ. ಆತನ ಆಲೋಚನೆ ಮಾಡಬೇಕು. ಯಾಜಕರಿದ್ದಾರೆ, ಲೇವಿಯರಿದ್ದಾರೆ, ನಾನು ಇದನ್ನು ಮಾಡಬಾರ್ದು ಅಂತ ಹೇಳಿ ಆತನ ಆಲೋಚನೆ ಮಾಡಬೇಕು. ಅಂದರೆ ದೇವರ ಮಾತುಗಳಿಗೆ ಬೆಲೆ ಇಲ್ವಾ? ದೇವರ ಮಾತುಗಳಿಗೆ ಬೆಲೆ ಇಲ್ಲ. ದೇವರ ಮಾತುಗಳಿಗೆ ಬೆಲೆ ಇಲ್ಲದಂಥವನಿಗೆ ಯಾವ ಶಿಕ್ಷೆ ಕೊಡಬೇಕು? ಮತ್ತೆ ದೇವರು ಮಾಡಿರುವಂಥದ್ದು ನ್ಯಾಯ ಇದೆಯಾ? ದೇವರು ಉಜ್ಜನನ್ನು ಕೊಂದಾಕಿದ್ರಲ್ಲಿ ನ್ಯಾಯ ಇದೆಯಾ? ನ್ಯಾಯ ಇದೆ. ಚೆನ್ನಾಗಿ ಈ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ದೇವರನ್ನ ಅಪಾರ್ಥ ಮಾಡಿಕೊಳ್ತೀವಿ. ದೇವರು ಯಾವುದೋ ಒಂದು ಕೆಲಸವನ್ನು ಮಾಡಿದ್ದಾನೆ ಎಂದರೆ ದೊಡ್ಡ ಒಂದು ನಿರ್ಣಯ ಇರ್ತದೆ, ದೊಡ್ಡ ಒಂದು ಅಗಾಧವೇ ಇರ್ತದೆ, ಅದರಲ್ಲಿ ದೊಡ್ಡ ಒಂದು ಗೂಢಾರ್ಥ ಮರ್ಮ ಇರುತ್ತೆ ಅದರಲ್ಲಿ. ಅದು ಮನುಷ್ಯನಿಗೆ ಅರ್ಥ ಆಗಲ್ಲ. ಇಲ್ಲಿ ಉಜ್ಜನು ಮಾಡಿದ್ದು ತಪ್ಪು, ಅದಕ್ಕೋಸ್ಕರವೇ ಏನು ಮಾಡಿದ್ದಾನೆ, ಕೊಂದಾಕಿದ್ದಾನೆ. ಯಾಕೆ ಅಂತಂದರೆ ಆ ಒಂದು ಇದನ್ನು ನೋಡಿ ಆತನ ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಈ ಫಿಲಿಸ್ಟಿಯರ ವಶದಲ್ಲಿ ಹೋದಾಗ, ಅವರ ಪಾಳೆಗಳಿಗೆ ಹೋದಾಗಲೇ ಅವ್ರಿಗೆ ಭಯಂಕರವಾದಂಥ ಉಪದ್ರವಗಳು ಬಂದಿದೆ. ಇದನ್ನೆಲ್ಲ ನೋಡಿ ಇದೆಲ್ಲ ಆತನಿಗೆ ಗೊತ್ತಿರಲ್ವಾ?
ಇದನ್ನೆಲ್ಲ ಗೊತ್ತಿದ್ರು ಕೂಡ ಉಜ್ಜನ್ ಇದನ್ನೆಲ್ಲ ಆಲೋಚನೆ ಮಾಡಿ ನಾನು ಕೂಡ ಕೇರ್ಫುಲ್ ಆಗಿ ಇರಬೇಕು ಎನ್ನುವಂಥದ್ದು ಆತನ ಅರ್ಥ ಮಾಡ್ಕೋಬೇಕಾಗಿತ್ತು ತಾನೇ. ಆತನ ಅರ್ಥ ಮಾಡಿಕೊಂಡಿಲ್ಲ. ಆತನ ತಪ್ಪನ್ನು ಮಾಡಿದ್ದಾನೆ, ದೇವರು ಕೊಂದಾಕಿದರೆ ದೇವರಲ್ಲಿ ಯಾವ ತಪ್ಪಿಲ್ಲ, ಉಜ್ಜನಲ್ಲಿ ತಪ್ಪಿದೆ. ಮತ್ತು ಮೋಶೆಯ ಒಂದು ವಿಚಾರಕ್ಕೆ ಬರುವಾಗ ಮೋಶೆಯ ಸಂಗತಿಯನ್ನು ಗಮನಿಸಬೇಕು. ಇಲ್ಲಿ ಸ್ಪಷ್ಟವಾಗಿ ನಾವು ಓದಿಕೊಂಡಿದ್ದೀವಿ. ಮೊದಲನೆಯ ಭಾಗದಲ್ಲಿ ಬೆಟ್ಟದ ಮೇಲೆ ಆ ಒಂದು ಹೋರೇಬು ಬೆಟ್ಟದ ಮೇಲೆ ಸೀನಾಯಿ ಬೆಟ್ಟದ ಮೇಲೆ ಏನಾಗುತ್ತೆ, ದೇವದೂತನು ಇಳಿದು ಬರ್ತಾನೆ ಎಂಬುದಾಗಿ. ಅಂದರೆ ಅಲ್ಲಿ ಬಂದಿದ್ದು ದೇವರ ಅಂತೇಳಿ ನೋಡುವಾಗ ದೇವರು ಬಂದಿದ್ದಾನ ಇಲ್ಲ ದೇವದೂತನು ಬಂದಿದ್ದಾನ? ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 30ನೇ ವಚನವನ್ನು ನೋಡಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 30ನೇ ವಚನ. 40 ವರ್ಷ ತುಂಬಿದ ಮೇಲೆ ದೇವದೂತನು ಸೀನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಅಂದರೆ ಅಲ್ಲಿ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದಿರುವಂಥದ್ದು ದೇವರ ಇಲ್ಲ ದೇವದೂತನ ಅಂತ ಹೇಳಿ ನೋಡಿದ್ರೆ ದೇವದೂತನೇ ಬಂದಿದ್ದಾನೆ, ದೇವರ ಅಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ವಾಕ್ಯ ಗೊತ್ತಾಗುತ್ತೆ. ನಾವು ಯಾವುದೋ ಒಂದು ಮಾತನ್ನು ನೋಡ್ಬಿಟ್ಟು ಅದೇ ಕರೆಕ್ಟು ಅಂತೇಳಿ ಅಂದ್ಕೊಂಡು ಬಿಡ್ತೀವಿ. ನಾವು ಆ ರೀತಿಯಾಗಿ ಅಂದ್ಕೋಬಾರ್ದು. ಯಾಕೆ ಅಂತೇಳಿ ನೋಡುವಾಗ ಬೈಬಲಲ್ಲಿರುವಂಥ ಒಂದು ಕಡೆ ಇರುವಂಥ ಆ ಮಾತನ್ನು ಇನ್ನೊಂದು ಕಡೆಯಲ್ಲಿರುವಂಥ ಆ ಮಾತನ್ನು ಕೂಡ ಎರಡು ಕೂಡ ಹೋಲಿಕೆ ಮಾಡಿ ನೋಡಬೇಕು. ಈ ಮಾತನ್ನು ನಾವು ಇದೇ ಕರೆಕ್ಟು ಅಂತೇಳಿ ಒಪ್ಕೊಳ್ಳೋದಾದ್ರೆ ಆ ಮಾತು ತಪ್ಪಾಗಿ ಹೋಗುತ್ತೆ. ಆ ಮಾತನ್ನು ನಿಜ ಅಂದ್ಕೊಳ್ಳೋದಾದ್ರೆ ಈ ಮಾತು ತಪ್ಪಾಗಿ ಹೋಗುತ್ತೆ. ಆದ್ದರಿಂದ ಎರಡೂ ಮಾತುಗಳನ್ನು ಹೋಲಿಕೆ ಮಾಡಿ ಅದರಲ್ಲಿರುವಂಥ ಒಂದು ಮರ್ಮ ಏನು ಅಂತೇಳಿ ಅರ್ಥ ಮಾಡಿಕೊಳ್ಬೇಕು. ಬಹಳಷ್ಟು ಜನ ಇದನ್ನೇ ಮಾಡ್ತಾರೆ. ಯಾವುದೋ ಒಂದು ಮಾತನ್ನು ನೋಡ್ತಾರೆ, ಅದನ್ನೇನೋ ತಿಳ್ಕೊಂಡು ಬಿಡ್ತಾರೆ, ಕ್ಲೋಸ್ ಆಗಿ ಅದನ್ನೇ ಹೇಳೋದಕ್ಕೆ ಹಿಡಿತಾರೆ, ವಾದ ಮಾಡೋದಕ್ಕೆ ನಿಂತ್ಕೊಂತಾರೆ. ಅದಲ್ಲ, ಎಲ್ಲ ಆ ಮಾತನ್ನು ತೆಗೆದುಕೊಳ್ಬೇಕು, ಈ ಮಾತನ್ನು ತೆಗೆದುಕೊಳ್ಬೇಕು. ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ಕಾರ್ಯ ಅರ್ಥ ಆಗ್ತು ಅಂದ್ಕೊಳ್ಳಿ, ಅರ್ಥ ಆಗಲಿಲ್ಲ ಅಂದ್ಕೊಳ್ಳಿ. ಯಾವುದೋ ಒಂದು ಕಾರ್ಯ ಅರ್ಥ ಆಗದಲ್ಲೇ ಇದ್ದಂಥ ಸಮಯದಲ್ಲಿ ಯಾರ್ದೋ ಒಬ್ಬರ ಜೊತೆಯಲ್ಲಿ ವಿವಾದ ಮಾಡ್ತಾರೆ. ವಿವಾದ ಮಾಡಿ ಇಲ್ಲಿದೆ ಏನು, ಇಲ್ಲಿ ಒಂದು ವಾಕ್ಯವನ್ನು ತೋರಿಸಿ ಈ ರೀತಿಯಾಗಿದೆ ಅಂತ ಅಂದರೆ ಅದಿರಲಿ, ಇಲ್ಲಿ ಈ ರೀತಿಯಾಗಿ ಇದೆ ಅಂತ ಹೇಳಿ ಇನ್ನೊಂದು ವಾಕ್ಯವನ್ನು ತೋರಿಸ್ತಾರೆ. ಈ ಮಾತುಗಳಿಗೆ ಉತ್ತರ ಇಲ್ವಾ? ಅವರಲ್ಲಿ ಉತ್ತರ ಇಲ್ಲ. ಆ ಮಾತುಗಳಿಗೆ ಬೇಕಾದ್ರೆ ಉತ್ತರ ಹೇಳ್ತಾರೆ. ಯಾಕೆಂದರೆ ಒಂದು ಮಾತನ್ನು ಹಿಡಿದುಕೊಂಡು ನಡ್ಕೊಳ್ಳುವಂಥವ್ರು ಇವರೆಲ್ಲ. ಇಂಥ ಮೂರ್ಖತ್ವದಲ್ಲಿ ನಡೆಯುವಂಥ ಜನಗಳು ಒಂದನ್ನೇ ಅರ್ಥ ಮಾಡಿಕೊಳ್ಬೇಕು. ಬೈಬಲಲ್ಲಿರುವಂಥ ಯಾವುದೇ ಮಾತುಗಳನ್ನಾಗಿರ್ಬೋದು, ಅಲ್ಲಿ ಆ ರೀತಿಯಾಗಿದೆ, ಇಲ್ಲಿ ಈ ರೀತಿಯಾಗಿದೆ ಅಂತಂದರೆ ಅವೆರಡೂ ಮಾತುಗಳಿಗೂ ಕೂಡ ಒಂದೇ ಉತ್ತರ ಬರುತ್ತೆ. ಅದನ್ನು ತಿಳ್ಕೋಬೇಕು ಚೆನ್ನಾಗಿ. ಒಂದು ಕಡೆಯಲ್ಲಿ ಒಂದು ರೀತಿಯಾಗಿ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ರೀತಿಯಾಗಿ ಬರೆಸಿದ್ದಾನೆ, ಅದರಿಂದ ಇದೇ ರೈಟು ಇದೇ ತಪ್ಪು ಅಂತ ಹೇಳಿ ಅಂದ್ಕೊಳ್ಳೋದು ಮೂರ್ಖತನ. ಅಲ್ಲಿ ನಾನು ಇಳಿದು ಬರ್ತೀನಿ ಅಂತ ಹೇಳಿ ಮಾತನಾಡಿರುವಂಥ ಕಾರಣ ದೇವರೇ ಬಂದಿದ್ದಾನೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳೋಕೆ ಹೋಗ್ಬೇಡ್ರಿ. ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೇವರು ಮಹಿಮೆ ಶರೀರದೊಂದಿಗೆ ಇದ್ದಾನೆ. ನಾವು ಕೀರ್ತನೆ ಭಾಗಗಳಲ್ಲಿ ಸ್ಪಷ್ಟವಾಗಿ ನಮಗೆ ಕೆಲವೊಂದು ವಾಕ್ಯಗಳು ಗೊತ್ತಾಗುತ್ತೆ. ದೇವರು ಕಣ್ಣ ದೃಷ್ಟಿಗೆ ಭೂಮಿ ನಡುಗಿ ಹೋಗುತ್ತೆ ಎಂಬುದಾಗಿ. ಭೂಮಿ ನಡುಗಿ ಹೋಗುತ್ತಂತೆ, ದೇವರ ಕಣ್ಣ ದೃಷ್ಟಿಗೆ ಭೂಮಿ ನಡುಗಿ ಹೋಗುತ್ತಂತೆ. ಅಂದರೆ ದೇವರು ಮಹಿಮೆಯ ಶರೀರದೊಂದಿಗೆ ಇದ್ದಾನೆ. ಮಹಿಮೆಯ ಶರೀರದೊಂದಿಗೆ ಇರುವಂಥ ದೇವರು ಒಂದು ವೇಳೆ ಈ ಭೂಮಿಯನ್ನು ಸ್ಪರ್ಶ ಮಾಡಿದ್ರೆ ಭೂಮಿ ಇರುತ್ತಾ? ಭೂಮಿಯ ಕಣ್ಣ ದೃಷ್ಟಿಗೇನೆ ನಡುಗಿ ಹೋಗುವಂಥ ಭೂಮಿ ದೇವರ ಮೇಲೆ ಭೂಮಿ ಮೇಲೆ ಇಳಿದ್ರೆ ಭೂಮಿ ಇರುತ್ತಾ? ಭೂಮಿ ಭಸ್ಮವಾಗಿ ಹೋಗುತ್ತೆ. ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯೆಶಾಯನ ಗ್ರಂಥ 66ನೇ ಅಧ್ಯಾಯ 1-2 ವಚನಗಳಲ್ಲಿ ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಅಂತ ಹೇಳುತ್ತೆ. ಅಂದರೆ ಆಗಿನ ಕಾಲದಲ್ಲಿ ರಾಜರುಗಳು ಕಾಲನ್ನು ಇಟ್ಕೊಳ್ಳೋದಕ್ಕೊಂದು ಚಿಕ್ಕ ಪೀಠವನ್ನು ಇಟ್ಕೊಳ್ತಾ ಇದ್ರು, ಒಂದು ಚಿಕ್ಕ ಮಣೆಯನ್ನು ಇಟ್ಕೊಳ್ತಾ ಇದ್ರು. ಅದನ್ನು ಪಾದಪೀಠ ಎಂಬುದಾಗಿ ಹೇಳ್ತಾ ಇದ್ರು. ಅಂದರೆ ಅಂಥ ದೊಡ್ಡ ದೇವರು ಈ ಭೂಮಿಯನ್ನು ಪಾದಪೀಠ ಮಾಡ್ಕೊಂಡಿದ್ದಾನಂತೆ. ಈ ಭೂಮಿ ಮೇಲೆ ಒಂದು ವೇಳೆ ದೇವರು ಇಳಿದು ಬಂದ ಅಂದ್ಕೊಳ್ಳಿ, ಇಲ್ಲ ನಿಂದು ಆತನು ಈ ಭೂಮಿನ ಸ್ಪರ್ಶ ಮಾಡ್ದ ಅಂದ್ಕೊಳ್ಳಿ, ಭೂಮಿ ಸುಟ್ಟು ಹೋಗುತ್ತೆ. ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ದೇವರು ಭೂಮಿಯನ್ನು ಪಾದಪೀಠವಾಗಿ ಆಕಾಶವನ್ನು ಸಿಂಹಾಸನವಾಗಿ ಮಾಡ್ಕೊಂಡಿದ್ದಾನೆ ಅಂದರೆ ದೇವರ ಶಕ್ತಿ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ದೇವ್ರದ್ರ ಮೇಲೆ ಏನೋ ಕಾಲೇ ಇಟ್ಕೊಂಡು ಬಿಟ್ಟಿದ್ದಾನೆ ಅಂತ ನಾವು ಈ ರೀತಿಯಾಗಿ ಅಂದ್ಕೊಳ್ತೀವಿ. ಅಂದರೆ ದೇವರ ಶಕ್ತಿ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಇದರಲ್ಲಿ. ಅಂದರೆ ಅಲ್ಲಿ ಇಳಿದು ಬಂದಿರುವಂಥದ್ದು ದೇವರ ಅಂತ ನೋಡ್ಬೇಕು, ದೇವರಲ್ಲ. ದೇವರ ಮಾತುಗಳಿಗೆ ಬೆಲೆ ಇದೆ ಅಲ್ಲಿ. ಅಂದರೆ ದೇವರು ತನ್ನ ಮಾತುಗಳನ್ನು ಮನುಷ್ಯರಿಗೆ ಕೊಡೋದಕ್ಕೋಸ್ಕರವೇ ದೇವದೂತನನ್ನು ಕಳಿಸ್ತಾ ಇದ್ದಾನೆ. ಧರ್ಮಶಾಸ್ತ್ರವನ್ನು ಕೊಡೋದಕ್ಕೋಸ್ಕರ ದೇವದೂತನನ್ನು ದೇವರು ಕಳಿಸ್ತಾ ಇದ್ದಾನೆ.
ಅಂದ್ರೆ ಆ ದೇವದೂತನು ಆ ಸೃಷ್ಟಿಕರ್ತನಾದಂಥ ದೇವರ ಮಾತುಗಳನ್ನು ತೆಗೆದುಕೊಂಡು ಈ ಭೂಮಿ ಮೇಲೆ ಬರ್ತಾ ಇದ್ದಾನೆ. ಹಾಗೆ ಗೊತ್ತಿರುವಂಥ ಕಾರಣ ಏನು ಮಾಡಬೇಕು? ಮನುಷ್ಯರೆಲ್ಲರೂ ಬೆಲೆ ಕೊಡಬೇಕು. ಆ ಬೆಟ್ಟವನ್ನು ಕೂಡ ಯಾರು ಮುಟ್ಟಂಗಿಲ್ಲ, ಬೆಟ್ಟದ ಅಂಚನ್ನು ಕೂಡ ಹೋಗಂಗಿಲ್ಲ ಇವರು. ಆ ರೀತಿಯಾಗಿ ಕೇರ್ಫುಲ್ ಆಗಿ ಇರ್ಬೇಕು ಇವರು. ಕೇರ್ಫುಲ್ ಆಗಿ ಇದ್ಕೊಂಡು ದೇವರಿಗೆ ಭಯಭಕ್ತಿಯನ್ನು ಸಲ್ಲಿಸ್ಬೇಕು ಇವರು. ದೇವರ ಮಾತಿಗೆ ಬೆಲೆಯನ್ನು ಕೊಡಬೇಕು. ಅದೇ ಅಲ್ಲಿ ನಡೆದಿರುವಂಥದ್ದು ಕಾರ್ಯ. ಆ ಪರಿಸ್ಥಿತಿಯ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅಲ್ಲಿ ದೇವರು ಇಳಿದು ಬಂದಿಲ್ಲ, ದೇವದೂತನೇ ಇಳಿದು ಬಂದಿದ್ದಾನೆ. ಮತ್ತೆ ಓದ್ತೀನಿ ನೋಡಿ, 40 ವರ್ಷ ತುಂಬಿದ ಮೇಲೆ ದೇವದೂತನು ಸೀನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಅಂದರೆ ಉರಿಯುವ ಬೆಂಕಿಯಲ್ಲಿ ಕಾಣಿಸಿಕೊಂಡಿರುವಂಥದ್ದಾಗಿರ್ಬೋದು, ಆ ಬೆಟ್ಟದ ಮೇಲೆ ಇಳಿದು ಬಂದಿರುವಂಥದ್ದಾಗಿರ್ಬೋದು, ಅದು ದೇವರಲ್ಲ, ದೇವದೂತನು. ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅಂದರೆ ದೇವದೂತನು ದೇವರ ಮಾತುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದಾದರೆ ಇವರೆಲ್ಲ ದೇವರು ಅಷ್ಟು ದೊಡ್ಡ ಒಂದು ಶಕ್ತಿಯ ರೂಪವಾಗಿ, ಆ ಬೆಂಕಿಯ ಜ್ವಾಲೆಯ ಮೂಲಕವಾಗಿ, ಅಷ್ಟು ಗಾಂಭೀರ್ಯವಾಗಿ, ಅಷ್ಟೊಂದು ಆಜ್ಞೆಗಳ ಮೂಲಕವಾಗಿ ಆ ಒಂದು ಬೆಟ್ಟದ ಮೇಲೆ ದೇವದೂತನು ಬರೋದಕ್ಕೆ ಅಷ್ಟೆಲ್ಲ ಮಾತನ್ನು ಹೇಳ್ತಾ ಇದ್ದಾನೆ. ಅಂದರೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಮನುಷ್ಯನ ಎಷ್ಟು ಭಯಭಕ್ತಿಯಿಂದ ಅಲ್ಲಿ ಇರಬೇಕೋ ಎನ್ನುವಂಥದ್ದು ಅರ್ಥವಾಗುತ್ತೆ ಸ್ಪಷ್ಟವಾಗಿ. ಅಷ್ಟೊಂದು ಭಯಭಕ್ತಿಯಾಗಿ ಇಲ್ಲದೇ ಇರುವಂಥ ಯಾವನನ್ನೇ ಆಗಿರ್ಬೋದು, ದೇವರು ಕೊಲ್ರಿ ಅಂತ ಹೇಳಿರುವಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆಂದರೆ ಇಸ್ರಾಯೇಲರು ಪರಿಶುದ್ಧವಾಗಿ ನಡ್ಕೋಬೇಕು. ದೇವರು ಪರಿಶುದ್ಧನಾಗಿರುವಂಥ ಕಾರಣ ಅವರು ಕೂಡ ಪರಿಶುದ್ಧವಾಗಿ ನಡ್ಕೋಬೇಕು. ಪರಿಶುದ್ಧವಾಗಿ ಯಾರು ಒಂದು ವೇಳೆ ನಡ್ಕೊಂಡಲ್ಲಿದ್ರು ಅವ್ರನ್ನ ಕನಿಕರ ಬೀಳತೆ ಕೊಲ್ಲಬೇಕು. ಯಾಕೆ ಕೊಲ್ಲಬೇಕು ಅಂತ ಹೇಳಿ ಅಂದರೆ ಚಿಕ್ಕ ತಪ್ಪು ಮಾಡಿದ್ಕೂ ಕೂಡ ದೇವರು ಯಾಕೆ ಈ ರೀತಿ ಅಂತ ಕೊಲ್ಲಬೇಕು ಎನ್ನುವಂಥ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿ ನೋಡುವಾಗ ಮತ್ತೆ ಅಂಥ ತಪ್ಪುಗಳು ನಡೀಬಾರದು. ಅದಕ್ಕೋಸ್ಕರ ಅಷ್ಟೇ ಮತ್ತೆ ಇಸ್ರಾಯೇಲರಲ್ಲಂಥ ಅಪರಾಧಗಳು ನಡೆಯಂಗಿಲ್ಲ. ಮತ್ತೆ ಇಸ್ರಾಯೇಲರಂಥ ಪಾಪಗಳು, ದೇವರಿಗೆ ವ್ಯತಿರೇಕವಾಗಿರುವಂಥ ಕಾರ್ಯಗಳು ಯಾವುದು ಕೂಡ ನಡೆಯಂಗಿಲ್ಲ. ಅದಕ್ಕೋಸ್ಕರವೇ ಏನು ಮಾಡ್ತಿದ್ದಾನೆ, ದೇವರು ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇಂಥ ಒಂದು ಕೆಲಸವನ್ನು ಮಾಡಿದ್ದಾನೆ. ಈಗಿನ ಕಾಲದಲ್ಲಿ ಇದ್ದಂಥ ರೀತಿಯಲ್ಲಿ ಪ್ರಜಾಪ್ರಭುತ್ವ ಎಂಬುದಾಗಿ ಹೇಳ್ತೀವಲ್ಲ, ಆ ರೀತಿಯಾಗಿಲ್ಲ. ಮನುಷ್ಯನಿಗೆ ಯಾವುದೇ ಒಂದು ಸ್ವತಂತ್ರ ಇಲ್ಲ. ದೇವರ ಕಟ್ಟುಪಾಡಿನಲ್ಲಿ ಮನುಷ್ಯನು ಬೆಳಿಬೇಕು. ಯಾಕೆ ಅಂತಂದರೆ ಆದಾಮ ಅವ್ವಳಿಗೆ ಸ್ವತಂತ್ರವನ್ನು ದೇವರು ಕೊಟ್ಟಿದ್ದಾನೆ. ಅವರ ಸ್ವತಂತ್ರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದಕ್ಕೆ ದೇವರು ಏನು ಮಾಡಿದ್ದಾನೆ, ಆಜ್ಞೆಗಳನ್ನು ಅವ್ರು ತಂದಿದ್ದಾನೆ ಅವ್ರ ಮಧ್ಯದಲ್ಲಿ. ಯಾಕೆ? ಮನುಷ್ಯನು ಸ್ವತಂತ್ರವಾಗಿ ಬಿಟ್ಟರೆ ಪಾಪಕ್ಕೆ ಬಳಸ್ಕೊತಾನೆ ಸ್ವತಂತ್ರವನ್ನು. ಆದ ಕಾರಣ ಏನು ಮಾಡಬೇಕು, ಅವರು ಆಜ್ಞೆಗಳ ಮಧ್ಯದಲ್ಲಿ ನೀತಿವಂತರಾಗಿ ಬೆಳಿಬೇಕು ಎನ್ನುವಂತನ. ಅದಕ್ಕೋಸ್ಕರವೇ ಇಲ್ಲಿ ಮೋಶೆ ಏನೋ ಕಡ್ಡಿ ತಾಂಡು ಹೋಗಿ ಹೊಡೆದಿದ್ದಕ್ಕೋಸ್ಕರವೋ, ಇಲ್ಲ ದುಷ್ಟ ಜನರೇ ಅಂದರೆ ದ್ರೋಹಿಗಳೇ ನಾವು ನೀರನ್ನು ಬರಮಾಡ್ಬೇಕಂತ ಹೇಳಿ ಅವರೆಲ್ಲರನ್ನು ಬೈದಿ ನೀರನ್ನ ಕೊಡುವಂಥ ಸಮಯದಲ್ಲಿ ಈ ರೀತಿಯಾಗಿ ವರ್ತಿಸಿದ್ದಾನೆ ಅಂತೇಳಿ ನಾವು ಮೊದಲನೇ ಭಾಗದಲ್ಲಿ ನೋಡ್ಕೊಂಡಿದ್ದೀವಿ. ಇಂಥ ತಪ್ಪನ್ನು ಮಾಡಿದ್ದಕ್ಕೋಸ್ಕರವೇ ದೇವರ ಅಂಥ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡು ಆ ಒಂದು ಹಾಲು ಜೇನು ಹರಿಯುವಂಥ ಲೆಬನೋನು ಪರ್ವತಕ್ಕೆ ಅಂದರೆ ಆ ಒಂದು ಪ್ರಾಂತ್ಯಕ್ಕೆ ಬಿಡದಲೆ ಆತನು ಆ ಬೆಟ್ಟದ ಮೇಲೆ ಆತನು ದೇಹ ಬಿಡುವಂತಂದ್ರೆ ಆತನು ಸಾಯುವಂಥ ರೀತಿಯಲ್ಲಿ ದೇವರು ಯಾಕೆ ತೀರ್ಮಾನವನ್ನು ತೆಗೆದುಕೊಂಡ್ರು? ಅಂದರೆ ಅಂಥ ಕ್ರಿಮಿನಲ್ ಆತನು ಅಂತೇಳಿ ನಾವು ನೋಡ್ಕೊಂಡಿದ್ದೀವಿ. ಅಂದರೆ ದೇವರು ಮಾಡಿದ್ರಲ್ಲಿ ನ್ಯಾಯ ಇದೆಯಾ, ಅನ್ಯಾಯ ಇದೆಯಾ? ಒಂದು ಸಾರಿ ಮನಸ್ಸಿಟ್ಟು ಈ ಒಂದು ಕಾರ್ಯವನ್ನು ಆಲೋಚನೆ ಮಾಡಿ ನೋಡಬೇಕು. ದೇವರು ಮೋಶೆಯ ವಿಷಯದಲ್ಲಿ ನಡ್ಕೊಂಡಂಥದ್ದು ತಪ್ಪಾ ಸರಿನಾ? ಅವ್ರು ತಪ್ಪನ್ನೇ ಮಾಡಿದ್ದಾರೆ, ಅವ್ರನ್ನ ಬೈದಿರುವಂಥದ್ದು, ಕಡ್ಡಿ ತಗೊಂಡೋಗಿ ಹೊಡೆದಿರುವಂಥದ್ದು ಚೆನ್ನಾಗಿ ಗಮನಿಸಬೇಕು. ಮೋಶೆ ಆ ದೇವದೂತನಿಂದನ ನೇಮಕ ಮಾಡಲ್ಪಟ್ಟು ಬೆಂಕಿಯ ಪೊದೆಯೊಳಗೆ ಕಂಡಾಗ ಅಲ್ಲಿಂದ ನೇಮಕ ಮಾಡಲ್ಪಟ್ಟು ದೇವರಿಗೂ ಮತ್ತು ಮೋಶೆಗೂ ಅಲ್ಲಿ ಮಾತುಕತೆಗಳು ನಡೆದಂಥ ಸಮಯದಲ್ಲಿ ಆ ಒಂದು ದೇವದೂತನೇನು ಹೇಳ್ತಾನೆ, ನಿನ್ನ ಕೋಲನ್ನು ತಗೊಂಡೋಗಿ, ಅಂದರೆ ಮೋಶೆ ಏನು ಹೇಳ್ತಾರೆ, ಅವ್ರು ನಾನು ನಂಬಲ್ವೇನೋ ಅಂತ ಹೇಳಿದಕ್ಕೋಸ್ಕರನ ನಿನ್ನ ಕೈಯಲ್ಲಿ ಏನಿದೆ, ಕಡ್ಡಿ. ಆ ಕಡ್ಡಿಯನ್ನು ನೀನೇನು ಮಾಡು, ಬಿಸಾಡು. ಅದನ್ನು ಬಿಸಾಕ್ದಾಗ ಹಾವಾಯಿತು, ಮತ್ತು ಅದನ್ನು ಬಾಲವನ್ನು ಹಿಡಿದಾಗ ಕೋಲಾಯಿತು. ಈ ರೀತಿಯಾಗಿ ದೇವರು ಹೇಳಿ ಕಳಿಸ್ತಾರೆ. ಅಂದರೆ ಅಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ಉಪದ್ರವಗಳಲ್ಲಿನೂ ಆತನು ಆ ಕೋಲನ್ನು ಬಳಸಿದ್ದಾನೆ ಅಂತ ನೋಡೋಕೆ ಕೋಲನ್ನೇ ಬಳಸಿದ್ದಾನೆ. ಇದನ್ನು ಚೆನ್ನಾಗಿ ಗಮನಿಸಬೇಕು. ಫರೋಹನ ಮುಂದೆ ಬಿಸಾಡಿದ್ದು ಕೂಡ ಆ ಕಡ್ಡಿ ತಗೊಂಡೋಗಿ ಬಿಸಾಡ್ತಾನೆ, ಅದರಲ್ಲಿ ಮಹತ್ಕಾರ್ಯ ಮಾಡ್ತಾನೆ. ಆ ಕೋಲನ್ನು ಆವಾಗುವಂತೆ ಮತ್ತೆ ಆ ಕೋಲಾಗುವಂತೆ ಈ ರೀತಿಯಾಗಿ ಮಾಡ್ತಾನೆ. ಮತ್ತೆ ಸಮುದ್ರವನ್ನು 2 ಭಾಗ ಮಾಡ್ತಾನೆ. ಅಂದರೆ ಇಲ್ಲೆಲ್ಲ ಈ ಕೋಲನ್ನೇ ಉಪಯೋಗ ಮಾಡಿದಾನೆ ಅಂತ ನೋಡುವಾಗ ಈ ಕೋಲನ್ನೇ ಉಪಯೋಗ ಮಾಡಿದ್ದಾನೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ವಾಕ್ಯವನ್ನು ಸೂಕ್ಷ್ಮವಾಗಿ ಗಮನಿಸುವಂಥದ್ದಾದರೆ ಆ ಸಮಯದಲ್ಲಿ ಅಂದರೆ
ಈತನು ಈ ಕೋಲುಗಳನ್ನು ಹಿಡ್ಕೊಂಡು ಇಷ್ಟನ್ನೆಲ್ಲ ಮಾಡ್ತಿದ್ದಂಥ ಸಮಯದಲ್ಲಿ ಈತನಿಗೆ ಆಲೋಚನೆ ಎಲ್ಲಿಗೆ ಹೋಗಿದೆ? ಕೋಲಿನ ಮೇಲೆ ಹೋಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೋಲಿನ ಮೇಲೆ ಹೋಗಿದೆ, ದೇವರ ಮಾತುಗಳ ಮೇಲೆ ಹೋಗಿಲ್ಲ. ದೇವರಲ್ಲಿ ಹೋಗಿ ನೀನು ಬಂಡೆಗೆ ಮಾತನಾಡು ಅಂತ ಅಂದರೆ ಮೊದಲೊಂದ್ಸತಿ ಕಡ್ಡಿ ತಗೊಂಡೋಗಿ ಹೊಡೆದಿದ್ದಲ್ಲ, ಆ ರೀತಿಯಾಗಿ ಈಗಲೂ ಹೊಡಿತಾ ಇದ್ದಾನೆ ಅಂದರೆ ಈತನಿಗೆ ಆಲೋಚನೆ ಎಲ್ಲಿ ಹೋಗಿದೆ? ಕೋಲಿನ ಮೇಲೆ ಹೋಗಿದೆ, ದೇವರ ಮಾತಿನ ಮೇಲೆ ಇಲ್ಲ. ಕೋಲಿನ ಮೇಲೆ ಹೋಗಿದೆ. ಕೋಲನ್ನೇ ಹೊಡೆದ್ರೆ ನೀರು ಬರುತ್ತೆ, ಕೋಲಲ್ಲಿ ಕಡ್ಡಿ ಹಿಡಿದ್ರಿಂದಲೇ ಸಮುದ್ರ ಎಡಭಾಗ ಆಗಿದೆ, ಕೋಲಿನಿಂದಲೇ ಅದಾಗಿದೆ, ಕೋಲಿನಿಂದಲೇ ಇದಾಗಿದೆ, ಕೋಲೇ ಇಂಪಾರ್ಟೆಂಟು ಅನ್ನುವಂಥ ರೀತಿಯಲ್ಲಿ ಕೋಲಿನ ಮೇಲೆ ಈತನಿಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ದೇವರ ಮಾತಿನ ಮೇಲೆ ನಿಗಾ ಇಲ್ಲ. ಈತನು ಮಾಡಿದ್ದು ತಪ್ಪೆ. ಆದರೆ ದೇವರು ಆತನನ್ನು ಕೊಂದಾಕ್ಬಿಟ್ರಲ್ಲ, ದೇವರು ಎಂಥ ತಪ್ಪು ಮಾಡಿದ್ರಲ್ಲ ಅಂಥೇಳಿ ಆತನ ಅಂಥ ತಪ್ಪು, ಆ ಚಿಕ್ಕ ತಪ್ಪಿಗೆನೇ ಆತನು ಅಲ್ಲೇ ಸಾಯ್ಬೇಕಾಯಿತು. ಈ ಮುಂದೆ ಅವನು ಆಲೋಚನೆ ಅರಿಯುವಂಥ ದೇಶವನ್ನು ಒಂದು ಸರಿ ನೋಡ್ತೀನಿ ಅಂದರೂ ದೇವರು ಬಿಡಲಿಲ್ಲ, ದೇವ್ರು ಮಾಡಿದ ತಪ್ಪು ಅಂತೇಳಿ ನಾವು ಅಂದ್ಕೊಂತೀವಿ. ಆದರೆ ದೇವರು ಅವನಿಗೆ ಎಂಥ ಒಳ್ಳೆಯದನ್ನು ಮಾಡಿದ್ದಾನೋ ಎನ್ನುವಂಥ ಸಂಗತಿ ನಮಗೆ ಗೊತ್ತಿಲ್ಲ. ಮೋಶೆ ವಿಷಯದಲ್ಲಿ ಮೋಶೆಗೆ ದೇವರು ಎಂಥ ಒಂದು ಒಳಿತನ್ನು ಮಾಡಿದ್ದಾನೋ ಎನ್ನುವಂಥ ಸಂಗತಿ ನಮಗೆ ಗೊತ್ತಿಲ್ಲ. ಆ ಒಂದು ಸಂಗತಿ ಏನು ಅಂತೇಳಿ ನೋಡುವಾಗ ಮೋಶೆಗೆ ದೇವರೇನು ಮಾಡಿದ್ದಾರೆ? ನೀನು ಪ್ರಾಣವನ್ನು ಬಿಡು ಅಂದರೆ ನೀನಿಲ್ಲೇ ಸಾಯಿ ಎಂಬುದಾಗಿ ಹೇಳಿದೆ. ಮೋಶೆ ಸತ್ತರೆ ಎಲ್ಲಿಗೆ ಹೋಗ್ತಾನೆ? ಮೋಶೆ ಸತ್ತರೆ ಎಲ್ಲಿಗೆ ಹೋಗ್ತಾನೆ? ಪರದೈಸಿಗೆ ಹೋಗ್ತಾನೆ. ಪರದೈಸಿಗೆ ಹೋಗ್ತಾನೆ. ಚೆನ್ನಾಗಿ ಈ ಮಾತನ್ನು ಗಮನಿಸಬೇಕು. ಮೋಶೆ ಸತ್ತರೆ ಪರದೈಸಿಗೆ ಹೋಗ್ತಾನೆ ಅಂದರೆ ಈ ಭೂಮಿ ಮೇಲೆ ಇದ್ದಾಗ ಆತನಿಗೆ ಕೆಲಸ ಇದೆಯಾ? ಕೆಲಸ ಎನ್ನುವಂಥದ್ದಿದೆ. 40 ವರ್ಷಗಳ ಆ ರೀತಿಯಾಗಿ ಕಷ್ಟಪಟ್ಕೊಂಡು ಬಂದಿದ್ದಾನೆ. ಇಸ್ರಾಯೇಲರ ಕೈಯಲ್ಲಿ ಎಣಕೊಂಡು ಬಂದಿದ್ದಾನೆ. ಇಸ್ರಾಯೇಲರಿಗೂ ದೇವರಿಗೂ ಮಧ್ಯದಲ್ಲಿ ಇದ್ದುಕೊಂಡು ವೇದನೆ ಪಟ್ಟಿದ್ದಾನೆ. ದೇವರೇನು ಕೊಲ್ತೀನಿ ಅಂತ ದೇವ್ರು ಅಂತಾರೆ, ಇವ್ರನ್ನೆಲ್ಲನ ಇವ್ರು ನೋಡಿದ್ರೆ ದುಷ್ಟತನವನ್ನು ಇವ್ರು ಬಿಡಲ್ಲ. ಎಷ್ಟೋ ಪಾಠಗಳನ್ನು ಪಟ್ಕೊಂಡು ಬಂದಿದ್ದಾನೆ, ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದಾನೆ. ಆತನಿಗೆ ವಯಸ್ಸಿನ ಅಣ್ಣನು ಮುದುಕನಾಗಿ ಹೋಗಿದ್ದಾನೆ. ಹಣ್ಣನ್ನು ಮುದುಕನಾಗಿರುವಂಥ ಸಮಯದಲ್ಲಿ ಇವ್ರನ್ನು ಕೂಡ ಇನ್ನೂ ಇವ್ರನ್ನ ಆ ಹೊಳೆ ದಾಟಿಸಿ ಯೋರ್ದನ್ ಹೊಳೆಯನ್ನು ದಾಟಿ ಹೋಗಿ ಕರ್ಕೊಂಡೋಗಿ ಅಲ್ಲೆಲ್ಲ ಮಾಡ್ಬೇಕಂದ್ರೆ ಆತನಿಗೆ ಕಷ್ಟ ಇದೆಯಾ? ಕಷ್ಟ ಇದೆ. ಇವರೆಲ್ಲರಿಗೂ ಹೋಗಿ ಭೂಭಾಗಗಳನ್ನು ಹಂಚಬೇಕಲ್ಲಿ ಎಷ್ಟೋ ಕಷ್ಟಗಳಿದೆ, ಎಷ್ಟೋ ಕೆಲಸಗಳಿದೆ. ಅಲ್ಲಿ ಕರ್ಕೊಂಡು ಹೋಗ್ತಿದ್ದಂಗೆ ಅದು ಕ್ಲೋಸ್ ಆಗಲಿಲ್ಲ, ಇಲ್ಲ ಇನ್ನೂ ಬಹಳಷ್ಟು ಕಷ್ಟವಾದಂಥ ಕೆಲಸಗಳಿದೆ. ಅವೆಲ್ಲವನ್ನು ಮಾಡ್ಬೇಕಾ ಮೋಶೆ? ಅವೆಲ್ಲವನ್ನು ಮಾಡಬೇಕಾಗಿತ್ತು. ಆದರೆ ದೇವರೇನು ಮಾಡಿದ್ದಾರೆ? ನೀನಿಲ್ಲೇ ಸಾಯಿ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಆತನ ಸತ್ತಕ್ಕೆ ಪರದೈಸಿಗೆ ಹೋಗಿದ್ದಾನೆ. ಪರದೈಸಿಗೆ ಹೋಗಿದ್ದಾನೆ ಅಂದರೆ ದೇವರ ಕೋಪದ ಹಿಂದೆ ಎಂಥ ಒಂದು ಒಳಿತು ಇದೆಯೋ, ಎಂಥ ಒಂದು ವಿಶ್ರಾಂತಿ ಇದೆಯೋ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಮೋಶೆ ಭೂಮಿ ಮೇಲೆ ಬದುಕಿದ್ದ ಅಂದ್ಕೊಳ್ಳಿ. ಮೋಶೆ ಆಲೋಚನೆ ಅಂತೇನೆ, ಸ್ವಾಮಿ ನಾನು ಆ ಆಲೋಚನೆ ಅರಿಯುವಂಥ ಕಣ್ಣು ಆ ಒಂದು ಪ್ರದೇಶವನ್ನು ನಾನು ನೋಡಬೇಕು ಅಂತ ಈತನ ಆಸೆ ಪಡ್ತಾ ಇದ್ರೆ ದೇವರ ಆಲೋಚನೆ ಯಾವ ರೀತಿಯಾಗಿದೆ? ಮೋಶೆ ಏನಕ್ಕಪ್ಪ ಇಂಥ ಕಷ್ಟ, ಇಂಥ ವಯಸ್ಸಿನಲ್ಲಿ ಇಂಥ ಜನಗಳನ್ನು ಇಷ್ಟು ವರ್ಷ ನಡ್ಕೊಂಬಂದು ನೀನು ಇಷ್ಟು ಕಷ್ಟಪಟ್ಟಿರುವಂಥವನು, ನೀನು ಇಲ್ಲಿ ಏನು ನೋಡ್ತೀಯ? ಇದಕ್ಕಿಂತಲೂ ಅದ್ಭುತವಾಗಿರುವಂಥ ಪರದೈಸಿಗೆ ನೀನು ನಡಿ ಎಂಬುದಾಗಿ ದೇವರ ತೀರ್ಮಾನ. ಇದಕ್ಕಿಂತಲೂ ಅದ್ಭುತವಾಗಿರುವಂಥ ಪರದೈಸಲ್ಲಿ ನೀನು ಸೇರು, ಅಲ್ಲಿ ನೀನು ವಿಶ್ರಾಂತಿ ತೆಗೆದುಕೋ. ಈ ಕೆಲಸ ಎಲ್ಲ ನಿನಗೆ ಬೇಡ, ಮುಪ್ಪಿನ ಮುದುಕನಾಗಿ ಹೋಗಿದ್ದೆ, ನೀನು ಬೇಡ, ಬಿಟ್ಬಿಡಿ ಇಲ್ಲಿ ಅಂದರೆ ನೀನು ಸಾಯಿ ಎಂಬುದಾಗಿ ದೇವರು ಹೇಳಿದ್ದಾನೆ ಅಂತ ಅಂದರೆ ಪರದೈಸಿಗೆ ಹೋಗಿದ್ದಾನೆ ಮೋಶೆ. ಅಂದರೆ ದೇವರು ಮಾಡಿರುವಂಥದ್ರಲ್ಲಿ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಆಲೋಚನೆ ಮಾಡಿ. ಮೋಶೆ ಏನು ಇಂಥ ಕ್ರಿಮಿನಲ್ಲ ಅಂತೇಳಿ ನಾವು ಮಾತಾಡ್ಕೊಂಡ್ಬಿಟ್ಟು, ಆದರೆ ಅಂಥವನಿಗೆ ಮಾಡಿರುವಂಥದ್ದು ದೇವರು ಕೋಪ ಮಾಡಿಕೊಂಡು ಮಾಡಿರುವಂಥದ್ರಲ್ಲಿ ಎಂಥ ಒಳ್ಳೇದಿದೆಯೋ, ದೇವರು ಮಾಡಿರುವಂಥ ಕೆಲಸದಲ್ಲಿ ಮೋಶೆಯ ಪಾಲಿಗೆ ಎಂಥ ಭಾಗ್ಯವೋ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಇವತ್ತು ಈ ಭೂಮಿ ಮೇಲೆ ಇರುವ ತನಕ ಕೂಡ, ಭೂಮಿ ಮೇಲೆ ಮನುಷ್ಯನಿರುವಂಥ ತನಕವೂ ಕೂಡ ಕಷ್ಟ ಸಂಕಟ ಪ್ರಯಾಸಗಳೇ. ಈ ಭೂಮಿ ಮೇಲೆ ಎಂಥ ಮೋಸ ಮಾಡ್ಕೊಂಡು ಬದುಕುವಂಥವನಿಗೂ ಕೂಡ ನೆಮ್ಮದಿ ಐತೆ ಅಂತ ನೋಡುವಾಗ ನೆಮ್ಮದಿ ಇಲ್ಲ. ಇವತ್ತು ಒಂದು ವೇಳೆ ಕಳ್ಳತನ ಮಾಡ್ಕೊಂಡು ಇವತ್ತು ನೆಮ್ಮದಿಯಾಗಿದ್ರೆ ನಾಳೆ ಚಿಂತೆ. ಒಂದು ವೇಳೆ ನೀತಿವಂತನಾಗಿ ನಡೆಯುವಂಥವನು ನಾಳೆ ಏನು ಕಷ್ಟ ಬರುತ್ತೋ, ನಾಡ್ದು ಏನು ಕಷ್ಟ ಬರುತ್ತೋ, ಇಲ್ಲ ದೇವರ ಕೆಲಸದಲ್ಲಿ ಏನು ಮಾಡಬೇಕು, ಈ ರೀತಿಯಾದಂಥ ಗಲಿಬಿಲಿ. ಅಂದರೆ ಯಾರಿಗೂ ಈ ಪ್ರಪಂಚದಲ್ಲಿ ನೆಮ್ಮದಿ ಇಲ್ವ ಅಂತ ನೋಡುವಾಗ ಯಾರಿಗೂ ಕೂಡ ಇಲ್ಲ. ಮೋಶೆ ಈ ಭೂಮಿ ಮೇಲೆ ಸಾತ್ವಿಕನೋ ಎಂಬುದಾಗಿ ಬೈಬಲ್ ಹೇಳುತ್ತೆ. ಅಂಥ ಸಮಾಧಾನ ಉಳ್ಳಂಥವನು ಕಷ್ಟಪಟ್ಟಿದ್ದಾನೆ. ಅವ್ರನ್ನೆಲ್ಲರನ್ನು ಕರ್ಕೊಂಬಂದು ಅವ್ರ ಕೈಲೆಲ್ಲ ಎಣ್ಗಾಡಿದ್ದಾನೆ, ಎಷ್ಟು ಪಾಡುಪಟ್ಟಿದ್ದಾನೆ. ಅಂಥವನಿಗೆ ವಿಶ್ರಾಂತಿ ಕೊಟ್ಟಿದ್ದು, ಪರದೈಸನ್ನು ಕೊಟ್ಟಿದ್ದು ದೇವರು ಮಾಡಿರುವಂಥ ಒಳ್ಳೇದಲ್ವಾ? ಇವತ್ತು ಕೆಲವರು ಈ ಭೂಮಿ ಮೇಲೆ ಬರುವಂಥ ಕಷ್ಟವನ್ನು ಸಹಿಸ್ಕೊಳ್ಳಾರ್ದಲ್ಲೇ ಕೆಲವೊಂದು ಮಾತುಗಳನ್ನು ಹೇಳ್ತಿರ್ತಾರೆ. ಯಾಕೆ ದೇವರು ನಮ್ಮನ್ನು ಬಿಟ್ಕೊಂಡಿದ್ದಾನೋ ಎಂಬುದಾಗಿ, ದೇವ್ರು ಏನಕ್ಕೋಸ್ಕರ ನಮ್ಮನ್ನು ಬಿಟ್ಕೊಂಡಿದ್ದಾನೋ, ನಾವು ಸತ್ತರೆ ಸಾಕು ಎಂಬುದಾಗಿ ಆಲೋಚನೆ ಮಾಡಿ ನೋಡಿ. ಈ ಲೋಕದಲ್ಲಿ ಅನೀತಿ ಮಾರ್ಗದಲ್ಲಿ ನಡ್ಕೊಂಡಂಥವ್ರಿಗೆ ಆ ರೀತಿಯಾದಂಥ ಆಲೋಚನೆ ಬರುತ್ತೆ ಅಂದರೆ, ನೀತಿ ಮಾರ್ಗದಲ್ಲಿ ನಡ್ಕೊಂಡಿರುವಂಥ ಮೋಶೆಗೆ
ಆತನಿಗೆ ಒಂದು ವೇಳೆ ಪರದೈಸಿ ಎನ್ನುವಂಥದ್ದು ಸಿಗ್ತಾ ಇದೆ ಎನ್ನುವಂಥದ್ದಾದರೆ ಅದು ಒಳ್ಳೇದಲ್ವಾ? ದೇವರು ಆತನ ಪಾಲಿಗೆ ಮಾಡಿದ್ದರಲ್ಲಿ ಒಳ್ಳೇದಿಲ್ವಾ? ಶ್ರೇಷ್ಠವಾದಂಥ ಕಾರ್ಯ ಅದು. ದೇವರ ಸೇವೆಯಲ್ಲಿ ಬರುವಂಥ ಆ ಒಂದು ಸಾವಿದೆಯಲ್ಲ, ಅದು ದೇವರ ವರ ಎನ್ನುವಂಥದ್ದನ್ನು ಮರಿಬಾರದು. ದೇವರ ವರ ಅದು ದೇವರ ವರ. ಚೆನ್ನಾಗಿದ್ದಾನೆ ಅರ್ಥ ಮಾಡ್ಕೊಂಡು, ದೇವರ ವರ ಅದು. ಆತನು ಮೋಶೆ ನೀನು ಸಾಯ್ಬೇಕೆಂಬುದಾಗಿ ದೇವರು ಹೇಳಿದ್ದಾರೆ ಅಂತಂದರೆ, ಆ ಕಾನಾನು ಹಾಲು ಜೇನು ಹರಿಯುವಂಥ ಆ ಒಂದು ಭೂಭಾಗಕ್ಕಿಂತನ ಶ್ರೇಷ್ಠವಾಗಿರುವಂಥದ್ದೇ ಪರದೈಸು. ಅಲ್ಲಿಗೆ ಹೋಗಿ ಆತನ ಕಷ್ಟಪಟ್ಟು ಏನೇನು ಪ್ರಯತ್ನಪಟ್ಟು ಅವೆಲ್ಲ ಮಾಡಬೇಕು ಅಂದರೆ ನೀನು ಯಾವ ಕೆಲಸವನ್ನು ಮಾಡಿದಂಥ ರೀತಿಯಲ್ಲಿ ನೀನು ವಿಶ್ರಾಂತಿಯಲ್ಲಿ ಸೇರು ಎಂಬುದಾಗಿ ಹೇಳಿದ್ದಾನೆ. ವಿಶ್ರಾಂತಿಯಲ್ಲಿ ಸೇರಿಸಿದ್ದಾನೆ ಮೋಶೆಯನ್ನು. ಮೋಶೆಗೆ ಅಂಥ ಒಂದು ದೊಡ್ಡ ಉಪಕಾರವನ್ನು ದೇವರು ಮಾಡಿದ್ದಾನೆ, ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಅಂದರೆ ದೇವರ ಕೋಪದ ಹಿಂದೆ ಎಂಥ ಒಂದು ವಿಶ್ರಾಂತಿ ಇದೆಯೋ ಆಲೋಚನೆ ಮಾಡಿ ನೋಡಬೇಕು. ಮತ್ತು ಇನ್ನೊಂದು ವಿಚಾರವನ್ನು ನೋಡಿದ್ದೀವಿ, ಮೋಶೆ ಶವವು ಕೂಡ ಸಿಕ್ಕಿಲ್ಲ. ಮೋಶೆ ಶವವು ಕೂಡ ಸಿಗದಂಥ ಪರಿಸ್ಥಿತಿ ಯಾವ ರೀತಿಯಾಗಿ ಅಂತಾನೆ ಅಂದರೆ, ಮೋಶೆಯ ಶವ ಒಂದು ವೇಳೆ ಇವರಿಗೆ ಸಿಕ್ಕಿ, ಇಲ್ಲ ಮೋಶೆಯ ಸಮಾಧಿ ಒಂದು ವೇಳೆ ಇವತ್ತಿಗೂ ಇದೇ ಮೋಶೆಯ ಸಮಾಧಿ ಅಂತ ಸಿಕ್ಕಿದ್ರೂ ಕೂಡ ಇವತ್ತು ಮನುಷ್ಯನು ಅದನ್ನು ಪುಣ್ಯಕ್ಷೇತ್ರ ಅಂತ ಹೇಳಿ ಮಾಡ್ತಿದ್ದ. ಪುಣ್ಯಕ್ಷೇತ್ರ ಅಂತ ಹೇಳಿ ಮಾಡಿ ಮನುಷ್ಯನು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದ. ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರಿಗೂ ನಾವು ಮೋಶೆಯ ಶರೀರ ಇದು, ಮೋಶೆಯ ಸಮಾಧಿ ಇದು ಅಂತ ಹೇಳಿ ಮೋಶೆಯ ಸಮಾಧಿಗೆ ಕೈ ಮುಗಿಯುವಂಥ ಪರಿಸ್ಥಿತಿ ಹೆಚ್ಚಾಗ್ತಾ ಇತ್ತು ಎನ್ನುವಂಥದ್ದನ್ನು ಮರ್ತೋಗ್ಬಾರ್ದು ಯಾರನ್ನು. ಯಾಕೆಂದರೆ ಮೋಶೆ ಏನೋ ಅದ್ಭುತಗಳನ್ನು ಮಾಡಿದ್ದಾನೆ, ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ, ದೇವರ ಒಂದು ಧರ್ಮಶಾಸ್ತ್ರವನ್ನು ತೆಗೆದುಕೊಂಡಿದ್ದಾನೆ, ಇಂಥ ದೊಡ್ಡವನು ಈತನೇ ದೇವರು ಎಂಬುದಾಗಿ ಇವತ್ತು ಮನುಷ್ಯನ ಆಲೋಚನೆ ಮಾಡ್ತಾ ಇದ್ದ. ಅದಕ್ಕೋಸ್ಕರವೇ ಮೋಶೆ ಶವವೂ ಕೂಡ ಸಿಗಬಾರ್ದು, ಮೋಶೆಯ ಸಮಾಧಿಯೂ ಕೂಡ ಎಲ್ಲಿದೆಯೋ ಗೊತ್ತಾಗಬಾರ್ದು, ಆ ರೀತಿಯಾಗಿ ದೇವರು ಮಾಡಿದ್ದಾನೆ. ಅಂದರೆ ಇವೆಲ್ಲವೂ ಕೂಡ ಮನುಷ್ಯನ ಒಳ್ಳೆಯದಕ್ಕೋಸ್ಕರವೇನಾ? ಮನುಷ್ಯನ ಒಳ್ಳೆಯದಕ್ಕೋಸ್ಕರವೇ. ಮೋಶೆಗೆ ಅಂಥ ಪರಿಸ್ಥಿತಿ ಬಂದಿದ್ದು ಮೋಶೆಗೆ ಒಳ್ಳೆಯದು. ಮೋಶೆ ಶವ ಸಿಗ್ದಲೇ ಇರೋದು, ಮೋಶೆಯ ಸಮಾಧಿ ಸಿಗ್ದಲೇ ಇರ್ಬೋದು ಇವತ್ತು ಪ್ರಪಂಚಕ್ಕೆ ಒಳ್ಳೆಯದು. ಯಾಕೆ ಅಂತಂದರೆ ಆತನನ್ನೇ ದೇವರು ಅಂತೇಳಿ ಭಾವಿಸ್ತಾ ಇತ್ತು ಒಂದು ವೇಳೆ ಸಿಕ್ಕಿದ್ರೆ. ಆ ರೀತಿಯಾಗಿ ಭಾವಿಸ್ತಲೇ ಇವತ್ತು ದೇವ್ರ ಮೇಲೆ ಗಮನ ಹರಿಸ್ತಾ ಇದ್ದಾರೆ ಅಂತ ಅಂದರೆ ಅದು ದೇವರು ಮಾಡಿರುವಂಥ ಒಳ್ಳೆಯದೇ. ಅಂದರೆ ದೇವರು ಮಾಡಿರುವಂಥ ಯಾವ ಕಾರ್ಯದಲ್ಲೂ ಕೂಡ ತಪ್ಪಿಲ್ವಾ? ಮೋಶೆಯ ವಿಷಯದಲ್ಲಿ ದೇವರು ಮಾಡಿರುವಂಥ ಯಾವ ಕಾರ್ಯದಲ್ಲೂ ಕೂಡ ತಪ್ಪಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೋಶೆಗೆ ಪರದೇಶನ ಕೊಟ್ಟಿದ್ದಕ್ಕಿಂತ ಮೇಲಾಗಿರುವಂಥದ್ದು ಇನ್ನೊಂದಿಲ್ಲ. ಮತ್ತು ಈ ಒಂದು ಉಜ್ಜಿಯನ ವಿಷಯದಲ್ಲಿ ನಾವು ನೋಡುವಂಥದ್ದಾದರೆ ಕೆಲವೊಂದು ಕಾರ್ಯಗಳನ್ನು ನಾವು ಮೊದಲನೇ ಭಾಗದಲ್ಲಿ ನಾವು ನೋಡಿಕೊಂಡಿದ್ದೀವಿ. ಮತ್ತೆ ಆ ಒಂದು ಕಾರ್ಯವನ್ನು ನೋಡಿಕೊಂಡು ಮುಂದೆ ಸಾಗಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 26:18. 2 ಪೂರ್ವಕಾಲ ವೃತ್ತಾಂತ 26:18ರಲ್ಲಿ ಆತನು ಉಜ್ಜಿಯನು ಹೋಗಿ ದೇವರಿಗೆ ಯಜ್ಞ ಸಮರ್ಪಣೆಯನ್ನು ಮಾಡ್ತಾನೆ. ಧೂಪ ಹಾಕಬೇಕು ಅಂತೇಳಿ ಆತನು ತೆಗೆದುಕೊಳ್ತಾನೆ. ಧೂಪ ಹಾಕಬೇಕು ಅಂತೇಳಿ ತೆಗೆದುಕೊಂಡಾಗ ಆತನಿಗೆ ಕುಷ್ಠರೋಗ ಎನ್ನುವಂಥದ್ದು ಬಂದಿದೆ ಎನ್ನುವಂಥದ್ದನ್ನು ನಾವು ನೋಡಿಕೊಂಡಿದ್ದೀವಿ. ಅದೇ ವಿಷಯವಾಗಿ ಯೇಸು ಕ್ರಿಸ್ತರು ಮಾತನಾಡ್ತಾ, ದಾವೀದನು ರೊಟ್ಟಿ ತಿಂದಿದ್ದಾನೆ, ದೇವರ ಆಲಯದಲ್ಲಿ ಸಮರ್ಪಣೆ ಮಾಡುವಂಥ ರೊಟ್ಟಿ ತಿಂದಿದ್ದಾನೆ, ಯಾರು ಕೂಡ ಅದನ್ನು ನೀವು ಗಮನಿಸಿಲ್ಲ, ಮತ್ತು ಯಾಕೆ ಆತನನ್ನು ದೇವರು ದೋಷಿ ಅಂತೇಳಿ ನೋಡಿಲ್ಲ ಎಂಬುದಾಗಿ ಆ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದನ್ನು ನಾವು ಚೆನ್ನಾಗಿ ಗಮನಿಸಿದ್ದೀವಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಿರುವಂಥ ಒಂದು ಕಾರ್ಯ ಏನು ಅಂತೇಳಿ ನೋಡುವಾಗ, ದಾವೀದನನ್ನು ಯಾಕೆ ದೇವರು ರೊಟ್ಟಿ ತಿಂದರೂ ಕೂಡ ಕೋಪ ಮಾಡಿಕೊಂಡಿಲ್ಲ? ಉಜ್ಜಿಯನ್ನು ತಪ್ಪು ಮಾಡಿದ್ದಾನೆ, ಧೂಪ ಹಾಕ್ಬೇಕು ಅಂತ ಹೋಗಿದ್ದಾನೆ, ದೇವರು ಕೋಪ ಮಾಡಿಕೊಂಡು ಕುಷ್ಠರೋಗ ಕೊಟ್ಟಿದ್ದಾರೆ. ದಾವೀದನ ರೊಟ್ಟಿ ತಿಂದಿದ್ದಾನೆ, ಯಾಕೆ ಆತನ ಮೇಲೆ ಕೋಪಗೊಂಡಿಲ್ಲ ಅಂತಂದರೆ ದೇವರ ಕರುಣೆಯನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ದಾವೀದನ ಏನು ಮಾಡಿದ್ದಾನೆ, ಸೌಲನಿಂದ ಓಡಿಸಲ್ಪಡುವಂಥ ಸಮಯ ಇದು. ಅಂದರೆ ದಾವೀದನು ಸೌಲನಿಗೆ ಸೌಲನ ಕೈಗೆ ಬೀಳದಂತೆ, ಸೌಲನ ಕೈಗೆ ಸಿಗದಂತೆ ಓಡೋಗುವಂಥ ಸಮಯ. ಸೌಲನಿಂದ ದಾವೀದನನ್ನು ಕೊಲ್ಲಬೇಕು ಅಂತ ಹೇಳಿ ಆತನು ಹುಡುಕಾಡ್ತಾ ಇದ್ದಾನೆ, ಆತನು ಓಡಿ ಬರ್ತಾ ಇದ್ದಾನೆ. ಅಂಥ ಒಂದು ಸಮಯದಲ್ಲಿ ದಾವೀದನ ಏನು ಮಾಡ್ತಾ ಇದ್ದಾನೆ, ಆತನಿಂದ ಓಡೋಗ್ತಾ ಇದ್ದಾನೆ. ಯಾಕೆ? ದಾವೀದನು ಒಂದು ವೇಳೆ ಮನಸ್ಸು ಮಾಡಿದರೆ ಸೌಲನನ್ನು ಕೊಲ್ಲಬಹುದಾಗಿತ್ತು, ಆದರೆ ಕೊಲ್ಲದಂಥ ರೀತಿಯಲ್ಲಿ
ಓಡೋಗ್ತಾ ಇದ್ದಾನೆ. ಏನಕ್ಕೋಸ್ಕರ ಓಡೋಗ್ತಾ ಇದ್ದಾನೆ? ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈತನಿಗೆ ದಾವೀದನಿಗೆ ದೇವರ ಮೇಲೆ ಭಕ್ತಿ ಇದೆ. ದೇವರು ಪ್ರತಿಷ್ಠೆ ಮಾಡಿದಂಥವನಿಗೆ ವಿರೋಧವಾಗಿ ನಾನು ಕೈ ಎತ್ತಬಾರ್ದು, ಆದ್ರಿಂದ ನಾನು ಆತನ ಕೈ ತಪ್ಪಿಸ್ಕೋಬೇಕು ಎಂಬುದಾಗಿ ಓಡೋಗ್ತಾ ಇದ್ದೇನೆ. ಇಲ್ಲಿ ದಾವೀದನ ಕೆಲಸ ಏನು? ದಾವೀದನ ಏನಾಗಬೇಕು? ಮುಂದೆ ಇಸ್ರಾಯೇಲರನ್ನ ಆಳ್ವಿಕೆ ಮಾಡಬೇಕು, ನೀತಿ ಮಾರ್ಗದಲ್ಲಿ ಆಳ್ವಿಕೆ ಮಾಡಬೇಕು ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. 2 ಪೂರ್ವಕಾಲ ವೃತ್ತಾಂತ 26:16 ಓದಿ. 2 ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 16ನೇ ವಚನ. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ಯಾಕೆ ಉಜ್ಜೀಯನಿಗೆ ಕುಷ್ಠರೋಗ ಎನ್ನುವಂಥದ್ದನ್ನು ದೇವರು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನೋಡುವಂಥದ್ದಾದರೆ, ಆತನು ಭ್ರಷ್ಟನಾಗಿದ್ದಾನೆ. ಚೆನ್ನಾಗಿಲ್ಲ ಅರ್ಥ ಮಾಡಿಕೊಳ್ಳಿ. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು, ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು. ಅಂದರೆ ಭ್ರಷ್ಟನಾಗಿದ್ದಾನೆ, ದುಷ್ಟನಾಗಿದ್ದಾನೆ ಎನ್ನುವಂಥದ್ದನ್ನು ಚೆನ್ನಾಗಿ ಗಮನಿಸಬೇಕು. ಭ್ರಷ್ಟನಾಗಿ ದುಷ್ಟನಾಗಿರುವಂಥವನು ಈತನು ದೇವರ ಲೆಕ್ಕದಲ್ಲಿ ಅಸಹ್ಯನ ಅಂತ ನೋಡುವಾಗ, ದೇವರ ಲೆಕ್ಕದಲ್ಲಿ ಈತನು ಅಸಹ್ಯನು. ಅಂದರೆ ದೇವರ ಲೆಕ್ಕದಲ್ಲಿ ಈತನು ದೇವರ ಕಾರ್ಯಗಳಲ್ಲಾಗಿರ್ಬೋದು, ದೇವರ ವಿಷಯಗಳಲ್ಲಾಗಿರ್ಬೋದು, ಇವನು ನೀತಿವಂತನಾಗಿ ಇಲ್ಲ. ಅಂದರೆ ದೇವರು ಇವನನ್ನು ಕೋಪದಿಂದ ನೋಡ್ತಾರೆ ಅಂತ ನೋಡೋ, ಕೋಪದಿಂದ ನೋಡ್ತಾರೆ. ಅಂಥದ್ರಲ್ಲಿ ಇವನು ದುಷ್ಟನಾಗಿದ್ದಂಥ ಸಮಯದಲ್ಲೇ ದೇವರು ಕೋಪದಿಂದ ನೋಡ್ತಾರೆ ಅಂದರೆ ಧೂಪ ಹಾಕುವುದಕ್ಕೆ ಹೋದ್ರೆ ದೇವರು ಬಿಡ್ತಾರ? ಈತನು ಮಾಡಿದ್ದೇನೋ ತಪ್ಪೆ, ದೇವರು ಮಾಡಿದ್ದು ಕೂಡ ನ್ಯಾಯವಾಗಿ ಇದೆ. ಈಗ ದಾವೀದನು ಹೋಗಿ ರೊಟ್ಟಿ ತಿಂದಿದ್ದಕ್ಕೋಸ್ಕರ ದೇವರು ಏನಕ್ಕೆ ಕೋಪ ಮಾಡ್ಕೊಂಡಿಲ್ಲ ಅಂತ ಹೇಳಿ ನೋಡುವಾಗ ಚೆನ್ನಾಗಿ ಗಮನಿಸಬೇಕು. ಇಲ್ಲಿ ಸೌಲನಿಂದ ಓಡಿಸಲ್ಪಡುತ್ತಿರುವಂಥ, ಅಂದರೆ ಸೌಲನ ಕೈಗೆ ತಪ್ಪಿಸಿಕೊಂಡು ಓಡೋಗ್ತಿರುವಂಥ ದಾವೀದನು ಒಂದು ವೇಳೆ ಸಾಯ್ಬೇಕು ಅನ್ನಂಗಿದ್ದಿದ್ರೆ ದೇವರು ಯಾವುದೋ ಒಂದು ರೀತಿಯಲ್ಲಿ ಸೌಲನ ಕೈಗೆ ದಾವೀದನನ್ನು ಸಿಗುವಂಥ ರೀತಿಯಲ್ಲಿ ಮಾಡ್ತಾ ಇದ್ರು. ಆದರೆ ಸೌಲನ ಕೈಗೆ ಯಾವುದೇ ಕಾರಣಕ್ಕೂ ದಾವೀದನ ಸಿಗಬಾರ್ದು, ಆ ರೀತಿಯಾಗಿ ದೇವರು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇದಕ್ಕೆ ಕಾರಣ ದಾವೀದನ ಜೀವಂತವಾಗಿ ಉಳಿಬೇಕು. ಏನಕ್ಕೋಸ್ಕರ ಜೀವಂತವಾಗಿ ಉಳಿಬೇಕು? ಇಸ್ರಾಯೇಲರನ್ನ ನಡೆಸಬೇಕು, ಇಸ್ರಾಯೇಲರನ್ನ ಕಾಪಾಡಬೇಕು, ಅವ್ರಿಗೆ ರಾಜನಾಗಿ ಏನು ಮಾಡಬೇಕು? ಈತನು ಇರಬೇಕು. ಅದು ದೇವರ ತೀರ್ಮಾನ. ಅದಕ್ಕೋಸ್ಕರ ಇವನೇನಾಗಬೇಕು? ಜೀವಂತವಾಗಿ ಇರಬೇಕು. ಅದಕ್ಕೋಸ್ಕರವೇ ಸೌಲನ ಕೈಗೆ ಬೀಳದಂಥ ರೀತಿಯಲ್ಲಿ ದಾವೀದನನ್ನ ದೇವರು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ ಈತನಿಗೆ ಊಟ ಇಲ್ಲದಂಥ ಪರಿಸ್ಥಿತಿ ಬಂದಿದೆ. ಊಟ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇರುವಂಥ ಕಾರಣ ಆತನು ಸೌಲನ ಕೈಗೆ ಸಿಗದಂಥ ರೀತಿಯಲ್ಲಿ ಇದ್ದರೆ ಮಾತ್ರ ಇವನು ಜೀವಂತವಾಗಿ ಉಳಿತಾನೆ ಅಂತಲ್ಲ. ಊಟ ಇಲ್ದಲೇ ಇದ್ದಿದ್ರೆ ಇವನು ಜೀವಂತವಾಗಿ ಉಳಿತಾನೆ? ಆವಾಗಲೂ ಕೂಡ ಉಳಿಯಲ್ಲ. ಅಂದರೆ ಸೌಲನ ಕೈಗೆ ಬೀಳದಂಥ ರೀತಿಯಲ್ಲೂ ಕೂಡ ಇವನು ಇರಬೇಕು, ಊಟವೂ ಕೂಡ ಇರಬೇಕು. ಊಟ ಇಲ್ದಲೇ ಇದ್ದರೆ ದಾವೀದನು ಉಳಿಯಲ್ಲ. ಅಂಥ ಸಮಯದಲ್ಲಿ ಇವನಿಗೆ ಊಟ ಬೇಕು. ಊಟ ಏನಿದೆ? ನೈವೇದ್ಯ ಮಾಡಿದಂಥ ರೊಟ್ಟಿಗಳೇ ಇದೆ, ಅದನ್ನು ಹೊರತಾಗಿ ಬೇರೆ ಯಾವೂ ಇಲ್ಲ. ಆ ಒಂದು ಕಾರ್ಯವನ್ನು ನೀವು ಒಂದು ಸಾರಿ ನೋಡುವಂಥದ್ದಾದರೆ 1 ಸಮುವೇಲ 21:4, 1 ಸಮುವೇಲನ ಗ್ರಂಥ 21ನೇ ಅಧ್ಯಾಯ 4ನೇ ವಚನ ಗಮನಿಸಿ. 1ನೇ ವಚನದಿಂದ ಗಮನಿಸಿ. ದಾವೀದನು ನೋಬ್ ಊರಲ್ಲಿದ್ದ ಯಾಜಕನಾದ ಅಹಿಮೆಲೇಕನ ಬಳಿಗೆ ಬಂದು 21ನೇ ಅಧ್ಯಾಯ ತಲೆಬರಹವನ್ನು ಗಮನಿಸಿ. ಮೊದಲು ದಾವೀದನು ನೋಬಕ್ಕೂ ಅಲ್ಲಿಂದ ಗತ್ ಊರಿಗೂ ಓಡಿ ಹೋದದ್ದು ಏನಕ್ಕೆ? ಇದನ್ನು ಸೌಲನ ಕೈಗೆ ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇದ್ದಾನೆ. ದಾವೀದನು ನೋಬ್ ಊರಲ್ಲಿದ್ದ ಯಾಜಕನಾದ ಅಹಿಮೆಲೇಕನ ಬಳಿಗೆ ಬಂದನು. ಅಹಿಮೆಲೇಕನು ದಾವೀದನನ್ನು ಭಯಭಕ್ತಿಯಿಂದ ಎದುರುಗೊಂಡು, ನಿನ್ನ ಜೊತೆಯಲ್ಲಿ ಒಬ್ಬನಾದರೂ ಇಲ್ಲವಲ್ಲ, ನೀನು ಒಬ್ಬನೇ ಬಂದದ್ದೇಕೆ ಎಂದು ಅವನನ್ನು ಕೇಳಲು ಅವನು, ಅರಸನು ಒಂದು ಕೆಲಸವನ್ನು ಆಜ್ಞಾಪಿಸಿದನು, ಯಾರಿಗೂ ತಿಳಿಸಬಾರದೆಂದು ಕಟ್ಟು ಮಾಡಿ ನನ್ನನ್ನು ಕಳುಹಿಸಿದ್ದಾನೆ. ನನ್ನ ಆಳುಗಳು ಇಂತಿಂಥ ಸ್ಥಳದಲ್ಲಿ ನನ್ನನ್ನು ಸಂಧಿಸಬೇಕೆಂದು ಗೊತ್ತು ಮಾಡಿದ್ದೇನೆ. ಈಗ ನಿನ್ನ ಕೈಯಲ್ಲಿ ಏನಾದರೂ ಉಂಟೋ? 4-5 ರೊಟ್ಟಿಗಳಾದರೂ ಬೇರೆ ಯಾವ ಆಹಾರ ಪದಾರ್ಥವಾದರೂ ಇದ್ದರೆ ನನಗೆ ಕೊಟ್ಟು ಬಿಡು ಅಂದನು. ಅಂದರೆ ಬಹಳವಾಗಿ ಹಸಿವಾಗಿ ದಣಿದು ಹೋಗಿದ್ದಾನೆ. ಅಂಥದ್ದು ಸಮಯದಲ್ಲಿ ಅಭಿಮೆಲೇಕನನ್ನು ಏನು ಕೇಳ್ತಾ ಇದ್ದಾನೆ? ನಿನ್ನಲ್ಲಿ ಏನಾದರೂ ಆಹಾರ ಇದ್ದರೆ ನನಗೆ ಕೊಟ್ಟುಬಿಡು ಎಂಬುದಾಗಿ ಕೇಳ್ತಾ ಇದ್ದಾನೆ. ಯಾಜಕನು
4ನೇ ವಚನ, ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲ ರೊಟ್ಟಿಗಳು ಹೊರತು ಬೇರೆ ರೊಟ್ಟಿಗಳಿಲ್ಲ. ನನ್ನಲ್ಲಿ ಮೀಸಲ ರೊಟ್ಟಿಗಳ ಹೊರತು ಬೇರೆ ರೊಟ್ಟಿಗಳು ಯಾವುವು ಕೂಡ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಮೀಸಲ ರೊಟ್ಟಿಗಳು ಅಂದರೆ ಯಾವುವು? ದೇವರ ಆಲಯದಲ್ಲಿ ಸಮರ್ಪಣೆ ಮಾಡಿದಂಥ ರೊಟ್ಟಿಗಳೇ ಅವು, ಸಮರ್ಪಣೆ ಮಾಡಲಿಕ್ಕೆ ಇರುವಂಥ ರೊಟ್ಟಿಗಳೇ ಅವು. ಅವುಗಳನ್ನು ಏನು ಮಾಡಿದ್ದಾನೆ? ದೇವರ ಆಲಯದಲ್ಲಿ ಸಮರ್ಪಣೆ ಮಾಡಿದ್ದಾನೆ. ಸಮರ್ಪಣೆ ಮಾಡಿದಾದ್ಮೇಲೆ ಅಭಿಮೇಲೇಖನ ಏನು ಮಾಡಿದ್ದಾನೆ? ಅಹಿಮೇಲೇಖನ ಏನು ಮಾಡಿದ್ದಾನೆ? ತೆಗೆದುಕೊಂಡು ಬಂದಿದ್ದಾನೆ. ಏನಕ್ಕೆ? ಅದು ಯಾಜಕನ ಮಾತ್ರವೇ ತಿನ್ನಬೇಕು, ಅದಕ್ಕೋಸ್ಕರವೇ, ಬೇರೆ ಯಾರೂ ತಿನ್ನಂಗಿಲ್ಲ ಅದನ್ನು, ಅದಕ್ಕೋಸ್ಕರವೇ ತೆಗೆದುಕೊಂಡು ಬರ್ತಾ ಇದ್ದಾನೆ ಮನೆಗೆ. ಅಂಥ ಒಂದು ಸಮಯದಲ್ಲಿ ದಾವೀದನ ಸಿಕ್ಕಿದ್ದಾನೆ. ದಾವೀದನ ಸಿಕ್ಕಿದಾಗ ಊಟ ಬೇಕು ಅಂತ ಹೇಳಿ ಕೇಳಿದ್ದಾನೆ. ಊಟ ಬೇಕು ಅಂತ ಹೇಳಿ ಕೇಳಿದಾಗ ಏನಾಗಿದೆ? ಬೇರೆ ಯಾವೂ ಇಲ್ಲ, ಇವೇ ನನ್ನ ಹತ್ರ ಇರೋದು ಅಂತ ಹೇಳಿ ಆತನು ಹೇಳ್ತಾ ಇದ್ದಾನೆ. ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲ ರೊಟ್ಟಿಗಳ ಹೊರತು ಬೇರೆ ರೊಟ್ಟಿಗಳೆಲ್ಲ ನಿನ್ನ ಆಳುಗಳು ಸ್ತ್ರೀ ಸಂಘ ಬಿಟ್ಟವರಾಗಿದ್ದರೆ ಅವುಗಳನ್ನು ಕೊಡಬಹುದು ಎನ್ನಲು ದಾವೀದನು, ನಮ್ಮ ಎಲ್ಲ ಯುದ್ಧ ಪ್ರಯಾಣಗಳಲ್ಲಿ ಸ್ತ್ರೀ ನಿಷೇಧ ಮಾಡುವಂತೆ ಈಗಲೂ ಮಾಡಿದ್ದೇವೆ. ನಾವು ಸಾಧಾರಣ ಕಾರ್ಯಕ್ಕೆ ಹೊರಟಾಗಲು ಆಳುಗಳ ಸಾಮಾನುಗಳು ಪರಿಶುದ್ಧವಾಗಿರುತ್ತಿದ್ದವು. ಈ ದಿನದಲ್ಲಿ ಅವು ಎಷ್ಟೋ ಹೆಚ್ಚಾಗಿ ವಾಗಿರುವವಲ್ಲವೇ ಎಂದು ಉತ್ತರ ಕೊಟ್ಟನು. ಬಿಸಿ ರೊಟ್ಟಿಗಳನ್ನು ಅರ್ಪಿಸಿದ ಆ ದಿನದಲ್ಲಿ ಯೆಹೋವನ ಸನ್ನಿಧಿಯಿಂದ ತೆಗೆಯಲ್ಪಟ್ಟ ನೈವೇದ್ಯವಾದ ಮೊದಲ ರೊಟ್ಟಿಗಳ ಹೊರತು ಅಲ್ಲಿ ಬೇರೆ ರೊಟ್ಟಿಗಳಿರಲಿಲ್ಲ. ಬೇರೆ ಯಾವ ಆಹಾರ ಇಲ್ಲ, ಅಲ್ಲಿ ಬೇರೆ ಯಾವ ರೊಟ್ಟಿಗಳಿಲ್ಲ. ದಾವೀದನು ದಣಿದು ಹೋಗಿದ್ದಾನೆ, ಆತನಿಗೆ ಊಟ ಬೇಕು, ಊಟ ಇಲ್ಲದಲ್ಲೇ ಇದ್ದರೆ ಸಾಯ್ತಾನೆ. ಇವತ್ತು ಮನುಷ್ಯನು ಊಟ ಮಾಡದಲ್ಲಿದ್ದರೆ ಬದುಕೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಪ್ರಾಣ ಉಳಿಬೇಕು ಅಂದರೆ ಊಟ ಮಾಡಲೇಬೇಕು. ದಾವೀದನು ಉಳಿಬೇಕು ಅಂದರೆ ಊಟ ಮಾಡಲೇಬೇಕು, ಆತನು ಕೂಡ ಮನುಷ್ಯನೇ. ಇಲ್ಲಿ ಬೇರೆ ರೊಟ್ಟಿಗಳು ಯಾವುವು ಇರಲಿಲ್ಲ, ಬೇರೆ ಇರಲಿಲ್ಲವಾದ್ದರಿಂದ ಯಾಜಕನು ಆ ಪರಿಶುದ್ಧವಾದ ರೊಟ್ಟಿಗಳನ್ನೇ ಕೊಟ್ಟು ಬಿಟ್ಟನು. ಆ ಪರಿಶುದ್ಧವಾದಂಥ ರೊಟ್ಟಿಗಳನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಆತನೇನು ಮಾಡಿದ್ದಾನೆ? ಆ ರೊಟ್ಟಿಗಳನ್ನು ಆತನು ಏನು ಮಾಡಿದ್ದಾನೆ? ತಿಂದಿದ್ದಾನೆ. ಅಂದರೆ ದೇವರು ಸೌಲನ ಕೈಗೆ ದಾವೀದನನ್ನು ಕೊಡದಂಥ ರೀತಿಯಲ್ಲಿ ಕಾಪಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಂಥ ಸಮಯದಲ್ಲಿ ಹೊಟ್ಟೆಶವಾಗಿದೆ, ಆತ ರೊಟ್ಟಿಗಳನ್ನು ತಿಂದಿದ್ದಾನೆ. ಅಂದರೆ ಇಲ್ಲಿ ಚೆನ್ನಾಗಿ ಗಮನಿಸಬೇಕು, ದೇವರು ನೀತಿಯುಳ್ಳಂಥವನು. ಅಂದರೆ ದೇವರ ಕಾರ್ಯಗಳಲ್ಲಿ ನೀತಿ ನ್ಯಾಯಗಳು ಇರ್ತವೆ. ಈ ನೀತಿ ನ್ಯಾಯಗಳನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ದೇವರ ಕಾರ್ಯ ಅಂದಾಕ್ಷಣಕ್ಕೇನೆ ಕೆಲವೊಂದು ಸಮಯಗಳಲ್ಲಿ ನಾವು ಚರ್ಚಿಗೆ ಹೋಗಬೇಕು ಅಂತ ಹೇಳಿ ಹೇಳ್ತಿರ್ತೀವಿ. ಒಂದು ವೇಳೆ ನೀವು ಚರ್ಚಿಗೆ ಹೋಗ್ತಿರ್ತೀರಾ ಅಂದ್ಕೊಳ್ಳಿ, ಮಾರ್ಗ ಮಧ್ಯದಲ್ಲಿ ಯಾರೋ ಒಬ್ಬ ಅಸ್ವಸ್ಥನಾಗಿದ್ದಾನೆ, ಇಲ್ಲ ಯಾವುದೋ ಒಂದು ಕಷ್ಟದಲ್ಲಿ ಇದ್ದಾನೆ, ಏನೋ ಒಂದು ಭಯಂಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ, ಆತನಿಗೆ ನೀವು ಸಹಾಯ ಮಾಡಬೇಕು. ಈಗ ಆತನಿಗೆ ನೀವು ಸಹಾಯ ಮಾಡಿದ್ರೇನೇ ಆತನು ಉಳಿತಾನೆ, ಇಲ್ಲ ಆ ಕಷ್ಟದಿಂದ ಪಾರಾಗ್ತಾನೆ, ಏನೋ ಒಂದು ಗಂಡಾಂತರದಲ್ಲಿ ಇದ್ದಾನೆ ಅಂದ್ಕೊಳ್ಳಿ, ಏನೋ ದೇವರ ದಾರಿ ಮಾರ್ಗದಲ್ಲಿ ಇರುವಂಥ ಒಳ್ಳೆಯ ವ್ಯಕ್ತಿ, ಇಲ್ಲ ಏನೋ ಆ ಭಯಂಕರವಾದಂಥ ಕೇಡಿನಲ್ಲಿರುವಂಥ ಬೇರೆ ಯಾರೋ ಆಗಿರ್ಬೋದು ಅಂದ್ಕೊಳ್ಳಿ. ಅಂಥವನಿಗೆ ಎಲ್ಪ್ ಮಾಡೋದು ಒಂದು ಕಡೆಗಿದೆ, ಚರ್ಚಿಗೆ ಹೋಗೋದು ಒಂದು ಕಡೆಗಿದೆ. ಇದರಲ್ಲಿ ನೀವು ಎಲ್ಲರಲ್ಲಿ ಯಾವ್ದು ಮಾಡ್ತೀರಾ? ಈತನೇನಾದರೂ ಸಾಯಲಿ ಅಂತೇಳಿ ನಾವೇನು ಮಾಡ್ತೀವಿ? ದೇವ್ರ ಮುಖ್ಯ ಅಂತೇಳಿ ನಾವು ಚರ್ಚಿಗೆ ಹೋಗ್ತೀವಿ. ಆದರೆ ದೇವರು ಅದಕ್ಕೆ ಒಪ್ಪಲ್ಲ. ಯಾಕೆ ಅಂತೇಳಿ ನೋಡುವಾಗ ನೀತಿ ನ್ಯಾಯ ಎನ್ನುವಂಥದ್ದಿದೆ. ನೀನಲ್ಲಿ ಹೋಗಿ ಏನೋ ಕೂತ್ಕೊಂಡ್ರೆ, ಆ ಒಂದು ಚರ್ಚಲ್ಲಿ ಹೋಗಿ ನೀನು ಕೂತ್ಕೊಳ್ಳೋದಕ್ಕಿಂತ ದೇವರ ಆಜ್ಞೆಗಳನ್ನು ನೆರವೇರಿಸುವಂಥದ್ದೇ ಮುಖ್ಯ. ದೇವರ ವಾಕ್ಯಗಳನ್ನು ಕೇಳುವಂಥದ್ದಕ್ಕಿಂತ ದೇವರ ವಾಕ್ಯಗಳನ್ನು ನೆರವೇರಿಸುವಂಥದ್ದೇ ಮುಖ್ಯ. ದೇವರ ವಾಕ್ಯಗಳು ಇನ್ನೊಬ್ಬರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು, ಇನ್ನೊಬ್ಬರನ್ನ ನೀನು ಚೆನ್ನಾಗಿ ಪ್ರೀತಿ ಮಾಡಬೇಕು ಅನ್ನುವಂಥ ಆಜ್ಞೆಗಳನ್ನು ಕೊಟ್ಟಿದ್ದಾನೆ ಇಲ್ವಾ? ಕೊಟ್ಟಿದ್ದಾನೆ. ಅಂದರೆ ಒಬ್ಬನ ಕಷ್ಟದಿಂದ ಬಿಡಿಸುವಂಥ ಸಮಯ ಅದು ಯಾವುದೇ ಆಗಿರ್ಬೋದು. ನೀನು ಚರ್ಚೆ ಹೋಗುವಂಥ ಸಮಯದಲ್ಲಿ ಏನೋ ಕಷ್ಟದಲ್ಲಿ ಇದ್ದಾನೆ, ಏನೋ ಒಂದು ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ಇದ್ದಾನೆ, ಆತನನ್ನು ಬಿಟ್ಟಕ್ಕೆ ನೀನು ಚರ್ಚಿಗೆ ಹೋಗುವಂಥದ್ರಲ್ಲಿ ನ್ಯಾಯ ಇಲ್ಲ. ಆತನಿಗೆ ಉಪಕಾರವನ್ನು ಮಾಡಿ ಅದನ್ನು ಸಂತೈಸಿದಾಗಲೇ ದೇವರ ಮೆಚ್ಚುತ್ತಾನೆ. ಬಿಟ್ಟರೆ ನೀನೇನೋ ಅಂಥದ್ದನ್ನೆಲ್ಲ ಬಿಟ್ಟು ಏನೋ ಪಾಪ ಅಪರಾಧಗಳನ್ನು ಮಾಡಿಕೊಂಡು ಏನೋ ನೀನು ಪ್ರಾರ್ಥನೆ ಮಾಡುವಂಥದ್ದು ಚರ್ಚಲ್ಲಿ ಕೂತ್ಕೊಂಡು ಅದನ್ನು ದೇವರ ಮೆಚ್ಚಲ್ಲ. ಮೊದಲು ನೀತಿ ನ್ಯಾಯ ಎನ್ನುವಂಥ ಕಾರ್ಯ ಇದೆ. ಆ ರೀತಿಯಾಗಿ ದಾವೀದನು ಕೂಡ ಆತನ ಪ್ರಾಣ ಉಳಿಬೇಕು ಅಂದರೆ ಆತನ ರೊಟ್ಟಿ ತಿನ್ನಲೇಬೇಕು, ಇಸ್ರಾಯೇಲರನ್ನು ನಡೆಸಲೇಬೇಕು. ಅದರಲ್ಲಿ ಯಾವ ದೋಷ ಇಲ್ಲ. ಆತನು ಹೋಗಿ ಧೂಪ ಸಮರ್ಪಣೆ ಮಾಡೋದಕ್ಕೂ ಆತನು ಹೋಗಿದ್ದಾನೆ. ಧೂಪ ಸಮರ್ಪಣೆ ಮಾಡೋದಕ್ಕೆ ಉಜ್ಜಿಯೇನು ಹೋಗಿದ್ದಾನೆ, ಅದು ತಪ್ಪೇ. ಆದರೆ ಆತನ ರೊಟ್ಟಿಗಳನ್ನು ತಿಂದು ಆತನೇನು ಮಾಡಿದ್ದಾನೆ, ಅದು ಬದುಕಿ ಆತನು ದೇವರ ಕೆಲಸಗಳನ್ನು ಮಾಡಿದ್ದಾನೆ. ಇದರಲ್ಲಿ ಯಾವ ತಪ್ಪಿಲ್ಲ. ಇದನ್ನು ಇಲ್ಲಿ ಮುಖ್ಯವಾಗಿ ದೇವರು ಭವಿಷ್ಯತ್ತನ್ನು ತಿಳಿದಂಥವನು ಎನ್ನುವಂಥದ್ದನ್ನು ಮರೆಯಬಾರದು. ನಾವು ಯಾರಾದರೂ ದೇವರು ಭವಿಷ್ಯತ್ತನ್ನು ತಿಳಿದಂಥವನು. ಒಬ್ಬ ಮನುಷ್ಯನಿಗೆ
ಏನೋ ಒಂದು ಉಪಕಾರವನ್ನು ಮಾಡಬೇಕು ಅಂತಂದರೆ ನಾವೇನು ತಿಳಿದಲೇ ಇರುವಂಥವರು ಯಾವುದೋ ಒಬ್ಬ ಮನುಷ್ಯನಿಗೆ ಉಪಕಾರ ಮಾಡಬೇಕಂದ್ರೆ ಆ ಕ್ಷಣದಲ್ಲಿ ಮಾಡಿಬಿಡ್ತೀವಿ. ಆ ಕ್ಷಣದಲ್ಲಿ ಮಾಡಿದಾಗ ಮುಂದೆ ಆತ ನಮಗೆ ಆಪೋಸಿಟ್ ಆಗಿ ನಿಂತ್ಕೊಂತಾನೆ ಅಂತ ಕಡೆ ನಾವು ಅವಾಗ ಏನು ಅಂದ್ಕೊಂತೀವಿ, ಈತನ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ, ಇಲ್ದಿದ್ರಿ ಅವತ್ತು ಇವ್ನಿಗೆ ಉಪಕಾರನೇ ಮಾಡ್ತಿರ್ಲಿಲ್ಲ ಅಂತೇಳಿ ನಾವು ಈ ರೀತಿಯಾಗಿ ಅಂದ್ಕೊಂತೀವಿ. ಆದರೆ ದೇವರು ಆ ರೀತಿಯಾಗಿ ಅಲ್ಲ. ಭವಿಷ್ಯತನ ತಿಳಿದಂಥವನು ದೇವರು. ಒಂದು ವೇಳೆ ಈತನಿಗೆ ನಾನು ಒಂದು ವೇಳೆ ಉಪಕಾರವನ್ನು ಮಾಡಿದ್ರೆ ಈತನು ಮುಂದೆ ನನಗೋಸ್ಕರ ಬದುಕಲ್ವ ಎನ್ನುವಂಥ ತಿಳಿದಂಥವನೇ ದೇವರು ಆಗಿರುವಂಥ ಕಾರಣ ಅಲ್ಲಿ ರೊಟ್ಟಿಗಳನ್ನು ತಿಂದರೂ ಕೂಡ ಆತನು ಮುಂದೆ ದೇವರಿಗೋಸ್ಕರ ಮಾಡುವಂಥ ಕಾರ್ಯಗಳು ದೇವರಿಗೆ ಗೊತ್ತಿರುವಂಥ ಕಾರಣವೇ ದೇವರು ಯಾವ ರೀತಿಯಂಥ ಕೋಪಗಳನ್ನು ಮಾಡ್ಕೊಂಡಿಲ್ಲ. ಉಜ್ಜೇನಿ ಕೊಟ್ಟಂಥ ಕುಷ್ಠರೋಗವನ್ನು ದಾವಿದನಿಗೆ ಕೊಟ್ಟಿಲ್ಲ. ಯಾಕೆಂದರೆ ದಾವಿದನು ಮಾಡಿರುವಂಥ ಕಾರ್ಯಗಳಲ್ಲಿ ಒಳ್ಳೆಯ ಕಾರ್ಯಗಳಿದೆ, ಉಜ್ಜಿಯನ್ನು ಮಾಡಿದಂಥ ಕಾರ್ಯಗಳಲ್ಲಿ ದೊಡ್ಡ ಅಪರಾಧ ಎನ್ನುವಂಥದ್ದಿದೆ. ಆದ್ದರಿಂದ ದೇವರು ಆತನ ವಿಷಯದಲ್ಲಿ ಆ ರೀತಿಯಾಗಿ ಈತನ ವಿಷಯದಲ್ಲಿ ಈ ರೀತಿಯಾಗಿ ನಡ್ಕೊಂಡದ್ರಲ್ಲಿ ಏನಾದರೂ ದೇವರಲ್ಲಿ ತಪ್ಪಿದೆಯಾ ಅಂತ ನೋಡುವಾಗ ದೇವರಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಇಲ್ಲ. ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಚೆನ್ನಾಗಿ ಈ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಒಬ್ಬರ ವಿಷಯದಲ್ಲಿ ಒಂದು ರೀತಿಯಾಗಿ ಇನ್ನೊಬ್ಬರ ವಿಷಯದಲ್ಲಿ ಇನ್ನೊಂದು ರೀತಿಯಾಗಿ ವರ್ತಿಸ್ತಾ ಇದ್ದಾನೋ ಎನ್ನುವಂಥದ್ದಾದರೆ ಇದೇ ಕಾರಣ. ಮನುಷ್ಯರಲ್ಲಿ ಲೋಪಗಳಿದೆ, ದೇವರಲ್ಲಿ ಯಾವ ಲೋಪವೂ ಇಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತು ದಾವಿದನ ವಿಷಯದಲ್ಲಿ ಯಾಕೆ ಆತನು ಆಲಯವನ್ನು ಕಟ್ಟುವಂಥ ವಿಷಯದಲ್ಲಿ ಯಾಕೆ ದೇವರು ಆ ರೀತಿಯಾಗಿ ಹೇಳಿದರೋ, ಮತ್ತು ಯಾಕೆ ರಕ್ತವನ್ನು ನೀನು ಸುರಿಸಿದೆಯಾ, ನೀನು ಯುದ್ಧಗಳನ್ನು ಮಾಡಿದೆಯಾ, ರಕ್ತವನ್ನು ಸುರಿಸಿದೆಯಾ, ಅದು ನೀನು ಕಟ್ಟಬೇಡ ಎಂಬುದಾಗಿ ಹೇಳ್ತಾರೋ, ಯುದ್ಧವನ್ನು ಮಾಡಿರಿ ಅಂತ ಹೇಳಿ ದೇವರೇ ಹೇಳಿ ನೀನು ಯುದ್ಧವನ್ನು ಮಾಡಿರುವಂಥ ಕಾರಣ ನೀನು ಆಲಯವನ್ನು ಕಟ್ಟಬೇಡ ಎಂಬುದಾಗಿ ತಪ್ಪನ್ನು ಹೊರಿಸಿ ಮಾತನಾಡ್ತಾರೋ, ಯಾಕೆ ವ್ಯತ್ಯಾಸ ಮಾಡಿದಾರೋ ಆ ಒಂದು ಕಾರ್ಯವನ್ನು ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ. ಎಲ್ಲರಿಗೂ ವಂದನೆಗಳು.